ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಪೈಪ್ ಫಿಟ್ಟಿಂಗ್ ಟೂಲ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ 4th ಸೆಮಿಸ್ಟರ್ನಲ್ಲಿ ಜಿಗ್ ಅಂಡ್ ಫಿಕ್ಸರ್. ಸೊ 4th ಸೆಮಿಸ್ಟರ್ನ ಫಸ್ಟ್ ಒಂದು ಚಾಪ್ಟರ್ ಜಿಗ್ ಅಂಡ್ ಫಿಕ್ಸರ್. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ಓನ್ಲಿ ಜಿಗ್ ಅಂದ್ರೆ ಏನು, ಜಿಗ್ನ ನೆಸೆಸಿಟಿ ಏನು, ವೇರಿಯಸ್ ಟೈಪ್ಸ್ ಆಫ್ ಜಿಗ್ಸು, ಮತ್ತೆ ಯೂಸಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಗ್ಸ್. ಸೊ ಇದ್ರ ಬಗ್ಗೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಿಕ್ಸರ್ ಅಂದ್ರೆ ಏನು, ಅದರ ವೇರಿಯಸ್ ಟೈಪ್ಸ್ ಮತ್ತೆ ಅದರ ಯೂಸಸ್, ಅದ್ರ ಬಗ್ಗೆ ನಾವು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಸೊ ನೆಕ್ಸ್ಟ್ ಈ ಜಿಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ನೆಸೆಸಿಟಿ ಆಫ್ ಹೋಲ್ಡಿಂಗ್ ಅಂಡ್ ಲೊಕೇಟಿಂಗ್. ಸೊ ನಾವು ಯಾವುದೇ ಒಂದು ಆಪರೇಷನ್ಸ್ ನ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಲ್ಲಿ ಫಸ್ಟ್ ನಾವ್ ಏನ್ ಮಾಡಬೇಕು, ವರ್ಕ್ ನ ಹೋಲ್ಡ್ ಮಾಡಬೇಕು, ಮತ್ತೆ ಎಲ್ಲಿ ನಾವು ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆಪರೇಷನ್ ಮಾಡ್ಬೇಕನ್ನೋ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು, ಲೊಕೇಟ್ ಮಾಡ್ತಾ ಹೋಗ್ಬೇಕು. ಸೊ ಈ ಹಂಗಾದ್ರೆ ಈ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ಮಾಡ್ತಕ್ಕಂಥ ನೆಸೆಸಿಟಿ ಏನು, ಯಾವ ಉದ್ದೇಶಕ್ಕೋಸ್ಕರ ನಾವು ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡಬೇಕು ನಮ್ಮ ಇಂಜಿನಿಯರಿಂಗ್ ವರ್ಕ್ಶಾಪ್ ನಲ್ಲಿ ಆಪರೇಷನ್ ನ ಮಾಡೋಕ್ಕಿಂತ ಮುಂಚೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್, ಟು ಕ್ಯಾರಿ ಔಟ್ ದಿ ಆಪರೇಷನ್ ಎಫೆಕ್ಟಿವ್ಲಿ ಅಂಡ್ ಅಕ್ಯುರೇಟ್ಲಿ. ನಾವೊಂದು ಆಪರೇಷನ್ಸ್ ನ ಬಹಳ ಎಫೆಕ್ಟಿವ್ ಆಗಿ ಮತ್ತೆ ಒಂದು ಅಕ್ಯುರೇಟ್ ಆಗಿ ಮಾಡಬೇಕಾದ್ರೆ ನಾವು ಒಂದು ಕಾಂಪೊನೆಂಟ್ ನ ಹೋಲ್ಡಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಲೊಕೇಟಿಂಗ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡಿಲ್ಲ ಅಂದ್ರೆ ನಾವು ಎಫೆಕ್ಟಿವ್ ಆಗಿ ಮತ್ತೆ ಅಕ್ಯುರೇಟ್ ಆಗಿ ಯಾವುದೇ ಒಂದು ಆಪರೇಷನ್ಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾವು ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ನಾವು ಯಾವುದೇ ಆಪರೇಷನ್ ನ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ಎ ವರ್ಕ್ ಪೀಸ್ ಈಸ್ ಫ್ರೀ ಟು ಮೂವ್ ಇನ್ ಡಿಫರೆಂಟ್ ಡೈರೆಕ್ಷನ್ ವೆನ್ ನಾಟ್ ಇನ್ ಹೆಲ್ಡ್ ಪ್ರಾಪರ್ಲಿ. ಒಂದು ವರ್ಕ್ ಪೀಸ್ ನ ನಾವು ಆ ವರ್ಕ್ ಟೇಬಲ್ಗೆ ಪ್ರಾಪರ್ ಆಗಿ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಅದೇನಾಗ್ತಾ ಇರ್ತದೆ, ಒಂದು ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಕಟಿಂಗ್ ಮಾಡ್ಬೇಕಂದ್ರೆ ಬೆಂಚ್ ವೈಸ್ ನಲ್ಲಿ ಒಂದು ವರ್ಕ್ ಪೀಸ್ ನಾವು ಹೋಲ್ಡ್ ಮಾಡ್ತೀವಿ. ನಾವು ಪ್ರಾಪರ್ ಆಗಿ ಹೋಲ್ಡ್ ಮಾಡಿದ್ರೆ ನೀಟಾಗಿ ಕಟಿಂಗ್ ಮಾಡ್ಬೋದು. ನಾವೇನಾದ್ರು ಫುಲ್ ಟೈಟ್ ಆಗಿ ವರ್ಕ್ ಪೀಸ್ ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ನಿಮ್ಗೆಲ್ಲ ಅನುಭವ ಇರುತ್ತೆ, ವರ್ಕ್ ಪೀಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದೇ ರೀತಿ ಡ್ರಿಲ್ಲಿಂಗ್ ಮಿಷಿನ್ಸ್ ಅಲ್ಲಿ ನಾವು ಒಂದು ಡ್ರಿಲ್ ನ ಮಾಡ್ಬೇಕಾದ್ರೆ ಮಷಿನ್ ಐಸ್ ಒಳಗಡೆ ಪ್ರಾಪರ್ ಆಗಿ ವರ್ಕ್ ಪೀಸ್ ನ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಅದು ಕೂಡ ಏನಾಗ್ತಾ ಇರುತ್ತೆ, ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಮೂವ್ಮೆಂಟ್ ಆಗ್ತಕ್ಕಂಥದ್ನ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಒಂದು ವರ್ಕ್ ಪೀಸ್ 6 ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡ್ತೀವಿ. ಸೊ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ಮಾಡಿಲ್ಲ ಅಂದ್ರೆ ವರ್ಕ್ ಏನಾಗ್ತಾ ಇರುತ್ತೆ, ಬಹಳ ಫ್ರೀ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗ್ತಾ ಇರುತ್ತೆ, ನಾವು ನೀಟಾಗಿ ಆಪರೇಷನ್ಸ್ ನ ಮಾಡಕ್ಕಾಗಲ್ಲ. ಏನಾದ್ರು ಆಕ್ಸಿಡೆಂಟ್ ಗಳಾಗ್ಬೋದು, ಟೂಲ್ಗೆ ಎಫೆಕ್ಟ್ ಆಗ್ಬೋದು, ಮಿಷಿನ್ಸ್ಗೆ ಎಫೆಕ್ಟ್ ಆಗ್ಬೋದು, ಅಥವಾ ವರ್ಕ್ ಮ್ಯಾನ್ ಯಾರಿರ್ತಾರೆ ಅವ್ರಿಗೆ ಎಫೆಕ್ಟ್ ಆಗ್ಬೋದು. ಸೊ ಹಂಗಾಗಿ ಅಥವಾ ನಮ್ಮ ಒಂದು ಜಾಬ್ದು ಕ್ವಾಲಿಟಿನೂ ಕೂಡ ಸರಿಯಾಗಿ ಬರದೇನೆ ಹೋಗ್ಬೋದು. ಸೊ ಎಲ್ಲ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಾವು ವರ್ಕ್ ನ ಶುರು ಮಾಡೋಕ್ಕಿಂತ ಮುಂಚೆ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ದಿ ಫ್ರೀಡಮ್ ಆಫ್ ಮೂವ್ಮೆಂಟ್ ಇಸ್ ನಾಟ್ ಅರೆಸ್ಟೆಡ್, ಅಂದ್ರೆ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡಲಿಲ್ಲ ಅಂದ್ರೆ ಈ ಮೂವ್ಮೆಂಟ್ಸ್ ಏನಿರುತ್ತೆ 6 ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ವರ್ಕ್ ಮೂವ್ಮೆಂಟ್ ಆಗುತ್ತೆ ಅಂತ ಏನ್ ಹೇಳಿದೆ, ಅದನ್ನ ನಾವು ಅರೆಸ್ಟ್ ಮಾಡಕ್ಕಾಗಲ್ಲ, ಕಂಟ್ರೋಲ್ ಮಾಡಕ್ಕಾಗಲ್ಲ ನಾವು ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡಿಲ್ಲ ಅಂದ್ರೆ. ನೆಕ್ಸ್ಟ್, ಡೈಮೆನ್ಷನಲ್ ಇನ್ಅಕ್ಯುರೇಸಿ. ಆಲ್ರೆಡಿ ಹೇಳಿದ್ದೀನಿ, ಪ್ರಾಪರ್ ಆಗಿ ವರ್ಕ್ ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಅದು ಡೈಮೆನ್ಷನ್ ಇನ್ಅಕ್ಯುರೇಸಿ ಆಗ್ಬಿಡುತ್ತೆ. ಒಂದು ಅಕ್ಯುರೇಸಿ ಒಳಗಡೆ ಒಂದು ಏನ್ ಟಾಲರೆನ್ಸ್ ಇರುತ್ತೆ ಆ ಟಾಲರೆನ್ಸ್ ಒಳಗಡೆ ಒಂದು ಲಿಮಿಟ್ ಒಳಗಡೆ ನಾವು ಒಂದು ವರ್ಕ್ ನ ಫಿನಿಶ್ ಮಾಡಕ್ ಆಗಲ್ಲ. ಡೈಮೆನ್ಷನಲ್ ಓವರ್ ಆಗುತ್ತೆ, ಅದು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ, ಅಂದ್ರೆ ಡೈಮೆನ್ಷನಲ್ ಇನ್ಅಕ್ಯುರೇಸಿ ಆಗ್ಬಿಡುತ್ತೆ. ನಾವು ಒಂದು ಜಾಬ್ ನ ಕರೆಕ್ಟ್ ಆಗಿ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ಮಾಡದೇನೆ ಒಂದು ಮಿಷಿನ್ ಟೇಬಲ್ ಅಲ್ಲಿ ಅಥವಾ ಯಾವುದೇ ಒಂದು ಆಪರೇಷನ್ ನ ಮಾಡಿದ್ರೆ. ನೆಕ್ಸ್ಟ್, ಡ್ಯಾಮೇಜ್ ಟು ಟೂಲ್ ಅಂಡ್ ಜಾಬ್. ಆಲ್ರೆಡಿ ಹೇಳಿದೀನಿ,
ಟೂಲ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ, ಜಾಬ್ ಕೂಡ ಏನಾಗ್ತಾ ಹೋಗುತ್ತೆ, ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಪೂರ್ ಸರ್ಫೇಸ್ ಫಿನಿಶ್ ಅಂಡ್ ಅನ್ಸೇಫ್ ಕಂಡೀಷನ್, ಅಂದ್ರೆ ವರ್ಕ್ ಫಿನಿಶಿಂಗ್ ಏನಿರುತ್ತೆ ಅದು ಕೂಡ ಬಹಳ ಪೂರ್ ಆಗಿ ಅಂದ್ರೆ ಬಹಳ ಚೆನ್ನಾಗಿರೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಅನ್ಸೇಫ್ ಕಂಡೀಷನ್ಸ್, ಅಂದ್ರೆ ಒಂದು ಸೇಫ್ಟಿ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಎಲ್ಲ ಕಾರಣಕ್ಕೋಸ್ಕರ ನಾವೇನ್ ಮಾಡ್ಬೇಕು, ವರ್ಕ್ ಪೀಸ್ಗಳನ್ನ ಬಹಳ ಪ್ರಾಪರ್ ಆಗಿ ಹೋಲ್ಡಿಂಗ್ ಮತ್ತೆ ಲೊಕೇಟಿಂಗ್ ನ ಮಾಡಬೇಕು. ಸೊ ನೆಕ್ಸ್ಟ್ ಇವಾಗ ತಿಳ್ಕೊಳ್ಳೋಣ ಜಿಗ್ ಅಂದ್ರೆ ಏನಂತ. ಸೊ ಏನು ಜಿಗ್ ಅಂದ್ರೆ, ಎ ಸ್ಪೆಷಲ್ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಹೋಲ್ಡ್, ಸಪೋರ್ಟ್ ಅಂಡ್ ಲೊಕೇಟ್ ದಿ ಜಾಬ್ ಅಂಡ್ ಆಲ್ಸೋ ಗೈಡ್ ದ ಕಟಿಂಗ್ ಟೂಲ್ ಡ್ಯೂರಿಂಗ್ ದಿ ಆಪರೇಷನ್ಸ್. ಅಂದ್ರೆ ಜಿಗ್ ಅಂತಕ್ಕಂಥದ್ದು ಒಂದು ಸ್ಪೆಷಲ್ ಡಿವೈಸ್. ಇದನ್ನ ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ವರ್ಕ್ ನ ಹೋಲ್ಡ್ ಮಾಡೋದಕ್ಕೆ, ಅಂದ್ರೆ ಒಂದು ವರ್ಕ್ ನ ಹೋಲ್ಡ್ ಮಾಡಿ ಹಿಡಿಯೋದಕ್ಕೆ, ನೆಕ್ಸ್ಟ್ ಸಪೋರ್ಟ್ ಮಾಡೋದಕ್ಕೆ ಅಂದ್ರೆ ವರ್ಕ್ ಗೆ ಸಪೋರ್ಟ್ ಮಾಡೋದಕ್ಕೆ, ಮತ್ತೆ ಲೊಕೇಟ್ ಮಾಡೋದಕ್ಕೆ ಅಂದ್ರೆ ಯಾವ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನಾವು ಏನ್ ಆಪರೇಷನ್ ಮಾಡ್ಬೇಕಂತ ನಮ್ಗೆ ಒಂದು ಗೈಡ್ ಮಾಡೋದಕ್ಕೆ ಅಂದ್ರೆ ಒಂದು ತೋರ್ಸೋದಕ್ಕೆ, ಅಂಡ್ ಆಲ್ಸೋ ಗೈಡ್ ದಿ ಕಟಿಂಗ್ ಟೂಲ್ ಅಂದ್ರೆ ಕಟಿಂಗ್ ಟೂಲ್ ನ ಯಾವ ಜಾಗದಲ್ಲಿ ನಾವು ಅಪ್ಲೈ ಮಾಡಬೇಕು, ಸೊ ಅದನ್ನು ಕೂಡ ಗೈಡ್ ಮಾಡೋದಕ್ಕೆ ಏನ್ ಮಾಡುತ್ತೆ ಈ ಒಂದು ಜಿಗ್ಗು ನಮ್ಗೆ ಎಲ್ಲಾ ತರದಲ್ಲೂ ಕೂಡ ಸಪೋರ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬೆಂಚ್ ವೈಸ್ ಅಲ್ಲಿ ಒಂದು ವಸ್ತುನ ಹೋಲ್ಡ್ ಮಾಡ್ತೀವಿ ಅಂದ್ರೆ ಜಸ್ಟ್ ಹೋಲ್ಡಿಂಗ್, ಬಟ್ ಅದು ಯಾವ ಲೊಕೇಶನ್ ಅಲ್ಲಿ ನಾವು ಆಪರೇಷನ್ ಮಾಡ್ಬೇಕಂದ್ರೆ ನಾವೇ ಫೈಂಡ್ ಔಟ್ ಮಾಡ್ಬೇಕು, ನಾವೇ ಆಪರೇಷನ್ಸ್ ನ ಮಾಡಬೇಕು. ಬಟ್ ಈ ಜಿಗ್ ಅಲ್ಲಿ ನಾವು ಒಂದು ವರ್ಕ್ ನ ಹೋಲ್ಡ್ ಮಾಡಿದೀವಿ ಅಂದ್ರೆ ಆ ಜಿಗ್ ಏನ್ ಮಾಡುತ್ತಪ್ಪ ಅಂದ್ರೆ ವರ್ಕ್ ಪೀಸ್ ನ ಹೋಲ್ಡ್ ಮಾಡಿ ಹಿಡಿಯುತ್ತೆ, ಮತ್ತೆ ಸಪೋರ್ಟ್ ಮಾಡುತ್ತೆ, ಯಾವ ಜಾಗದಲ್ಲಿ ನಾವು ಆಪರೇಷನ್ ಮಾಡ್ಬೇಕಂದ್ರೆ ಲೊಕೇಟ್ ಮಾಡುತ್ತೆ, ಮತ್ತೆ ಕಟಿಂಗ್ ಟೂಲ್ ಕರೆಕ್ಟ್ ಆಗಿ ಪ್ರಾಪರ್ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗೋದಕ್ಕೂ ಕೂಡ ಏನ್ ಮಾಡುತ್ತೆ ಜಿಗ್ಗು ಸಪೋರ್ಟ್ ಮಾಡುತ್ತೆ. ಬಟ್ ಬೆಂಚ್ ವೈಸ್ ಅಲ್ಲಿ ಆ ರೀತಿ ಆಗಲ್ಲ. ಅಥವಾ ಮಿಷಿನ್ ವೈಸ್ ನಾವು ಡ್ರಿಲ್ ಹಾಕ್ಬೇಕಾದ್ರೆ ಜಸ್ಟ್ ಮಿಷಿನ್ ವೈಸ್ ಏನ್ ಮಾಡುತ್ತೆ, ಮಿಷಿನ್ ಟೇಬಲ್ ಮೇಲೆ ವರ್ಕ್ ಪೀಸ್ ನ ಹೋಲ್ಡ್ ಮಾಡಿ ಹಿಡಿಯುತ್ತೆ. ಅದನ್ನ ಬಿಟ್ರೆ ಯಾವ ಜಾಗದಲ್ಲಿ ನಾವು ಡ್ರಿಲ್ ಹಾಕ್ಬೇಕು, ಕಟಿಂಗ್ ಟೂಲ್ ಸ್ಟ್ರೇಟ್ ಆಗಿ ಹೋಗ್ತಾ ಇದೆಯಾ ಇಲ್ವಾ, ಅದ್ ಯಾವ್ದನ್ನು ಕೂಡ ಅದು ನಮ್ಗೆ ಏನ್ ಮಾಡಲ್ಲ, ತೋರಿಸೋದಿಲ್ಲ. ಬಟ್ ಜಿಗ್ ಏನಿದೆ ಹೋಲ್ಡ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಲೊಕೇಟ್ ಮಾಡುತ್ತೆ, ಮತ್ತೆ ಕಟಿಂಗ್ ಟೂಲ್ ನ ಏನ್ ಮಾಡ್ತಾ ಹೋಗುತ್ತೆ, ಅದು ಗೈಡ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಸೈನ್ ಟು ಅಕಾಮಡೇಟ್ ಒನ್ ಆರ್ ಮೋರ್ ಜಾಬ್ಸ್ ಎ ಟೈಮ್, ಅಂದ್ರೆ ಈ ಒಂದು ಜಿಗ್ ಒಳಗಡೆ ಜಿಗ್ ನ ಯಾವ ರೀತಿ ಡಿಸೈನ್ ಮಾಡಿರ್ತಾರಪ್ಪ ಅಂದ್ರೆ ಅಟ್ ಎ ಟೈಮ್ ಒಂದಕ್ಕಿಂತ ಜಾಸ್ತಿ ವಸ್ತುಗಳನ್ನ ಒಂದ್ ಬಾರಿ ನಾವೇನ್ ಮಾಡಬಹುದು, ಫಿಕ್ಸ್ ಮಾಡಬಹುದು. ಯಾಕೋಸ್ಕರ ಪ್ರೊಡಕ್ಟಿವಿಟಿ ರೇಟ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ ಅಟ್ ಎ ಟೈಮ್ 2 or more ಕಾಂಪೋನೆಂಟ್ಸ್ ಗಳನ್ನ ನಾವು ಅಟ್ ಎ ಟೈಮ್ ಏನ್ ಮಾಡ್ತಾ ಹೋಗ್ಬೋದು, ಜಿಗ್ ಒಳಗಡೆ ನಾವು ಫಿಕ್ಸ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಜಿಗ್ಸ್. ನಾವು ಜಿಗ್ ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಅಡ್ವಾಂಟೇಜಸ್ ಗಳಿದಾವೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ, ಬಹಳ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಉತ್ಪಾದನೆ. ಸೊ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ನೆಕ್ಸ್ಟ್ ನೋಡೋದಾದ್ರೆ, ಈಸಿ ಟು ಪರ್ಫಾರ್ಮ್ ದ ಆಪರೇಷನ್ ಇವನ್ ಬೈ ಅನ್ಸ್ಕಿಲ್ಡ್ ವರ್ಕರ್. ಅಂದ್ರೆ ಅನ್ಸ್ಕಿಲ್ಡ್ ವರ್ಕರ್ ಅಂದ್ರೆ ಕೆಲಸ ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿನೂ ಕೂಡ ಬಹಳ ಈಸಿಯಾಗಿ ಈ ಜಿಗ್ ಒಳಗಡೆ ಆಪರೇಷನ್ಸ್ ನ ಮಾಡಬಹುದು, ಅಂದ್ರೆ ವರ್ಕ್ ನ ಮಾಡಬಹುದು. ಸೊ ಯಾವ ರೀತಿನಪ್ಪ ಅಂದ್ರೆ ಇವಾಗ ಒಂದು ಪರ್ಟಿಕ್ಯುಲರ್ ಜಿಗ್ಗೆ ಗೈಡ್ ಮಾಡುತ್ತೆ, ಇಂಥ ಜಾಗದಲ್ಲೇ ನಾವು ಡ್ರಿಲ್ ಮಾಡಬೇಕು, ಇಂಥ ಡೈರೆಕ್ಷನ್ ಟೂಲ್ ನ ಮೂವ್ಮೆಂಟ್ ಮಾಡಬೇಕು, ಇಂಥ ಜಾಗದಲ್ಲಿ ಲೊಕೇಟ್ ಮಾಡಬೇಕು, ಇಂಥ ಜಾಗದಲ್ಲೇ ಹೋಲ್ಡ್ ಮಾಡಬೇಕು, ಎಲ್ಲವನ್ನೂ ಕೂಡ ಜಿಗ್ಗೆ ನಮ್ಗೆ ಗೈಡ್ ಮಾಡೋದ್ರಿಂದ ಬಹಳ ಈಸಿಯಾಗಿ ನಾವು ಜಸ್ಟ್ ವರ್ಕ್ ಟೂಲ್ ನ ಅಪ್ಲೈ ಮಾಡ್ತಕ್ಕಂಥದ್ದಷ್ಟೇ ನಮ್ ಕೆಲಸ. ಹಂಗಾಗಿ ಯಾವ ಒಬ್ಬ ಅನ್ಸ್ಕಿಲ್ಡ್ ವರ್ಕರ್ ಕೂಡ ಏನ್ ಮಾಡಬಹುದು, ಬಹಳ ಈಸಿಯಾಗಿ ಒಂದು ಜಿಗ್ ಅಲ್ಲಿ ಕೆಲಸನ ಮಾಡಬಹುದು. ಲೇಔಟ್ ಅಂಡ್ ಮಾರ್ಕಿಂಗ್ ಇಂಡಿವಿಜುವಲ್ ಪಾರ್ಟ್ ಇಸ್ ಎಲಿಮಿನೇಟೆಡ್. ಸೊ ಬಹಳ ಇಂಡಿವಿಜುವಲ್ ಪಾರ್ಟ್ ಗಳಿಗೆ ನಾವು ಏನ್ ಮಾಡ್ತಾ ಹೋಗ್ತೀವಿ, ಪ್ರತಿ ಇಂಡಿವಿಜುವಲ್ ಮಾರ್ಕಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾಕಪ್ಪ ಅಂದ್ರೆ ಆಲ್ರೆಡಿ ಅಲ್ಲಿ ನಾವು ಜಿಗ್ನ ನಾವು ಯಾವ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಏನ್ ಕೆಲಸ ಆಗ್ಬೇಕನ್ನೋದನ್ನ ಅದಕ್ಕೆ ಬೇಕಾದಂಗೆ ನಾವು ಜಿಗ್ಗಳನ್ನ ಡಿಸೈನ್ ಮಾಡಿರ್ತೀವಿ. ಸೊ ಹಂಗಾಗಿ ಅಲ್ಲಿ ಇಂಡಿವಿಜುವಲ್ ಮಾರ್ಕಿಂಗ್ ಅವಶ್ಯಕತೆ ಏನಾಗಿರೋದಿಲ್ಲ, ಇರೋದಿಲ್ಲ. ನೆಕ್ಸ್ಟ್ ಯೂಸಸ್ ಆಫ್ ಜಿಗ್ಸ್. ಈಗ ಅಡ್ವಾಂಟೇಜಸ್ ಆಫ್ ಜಿಗ್ಸ್ ನೋಡಿದ್ವಿ. ಈಗ ನೆಕ್ಸ್ಟ್ ಯೂಸಸ್ ಆಫ್ ಜಿಗ್ಸ್. ಜಿಗ್ ನ ಯೂಸಸ್ ಏನಂತ ನೋಡ್ತಾ ಹೋದ್ರೆ, ಜಿಗ್ಸ್ ಆರ್ ಅವೈಲೇಬಲ್ ಫಾರ್ ಡ್ರಿಲ್ಲಿಂಗ್ ಅಂಡ್ ರೀಮಿಂಗ್. ಸೊ ಜಿಗ್ ನ ಯೂಸ್ ಮಾಡಿ ನಾವು ಡ್ರಿಲ್ಲಿಂಗ್ ಮತ್ತೆ ರೀಮಿಂಗ್ ನ ಮಾಡಬಹುದು. ನೆಕ್ಸ್ಟ್ ಮತ್ತೆ ಡ್ರಿಲ್ಲಿಂಗು ರೀಮಿಂಗ್ ಅಂದ್ರೆ ಟ್ಯಾಪಿಂಗ್ ಅಂಡ್ ಅದರ್ ಅಲೈಡ್ ಆಪರೇಷನ್ಸ್. ಈ ಡ್ರಿಲ್ಲಿಂಗು, ರೀಮಿಂಗು, ಟ್ಯಾಪಿಂಗು, ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್, ಸೊ ಇವೆಲ್ಲ ನಾವು ಏನಂತ ಹೇಳ್ತೀವಿ, ಇವೆಲ್ಲ ನಾವು ಅಲೈಡ್ ಆಪರೇಷನ್ಸ್ ಅಂತ ಕರಿತೀವಿ. ಈ ಒಂದು ಅಲೈಡ್ ಆಪರೇಷನ್ಸ್ ಗಳನ್ನು ಕೂಡ ನಾವು ಜಿಗ್ ನ ಯೂಸ್ ಮಾಡಿ ಏನ್ ಮಾಡ್ತಾ ಹೋಗ್ಬೋದು, ಮಾಡಬಹುದು. ಬೋರಿಂಗ್ ಜಿಗ್ಸ್ used to bore the holes that are either too large to drill or of odd size ಅಂತ ಕೊಟ್ಟಿದ್ದಾರೆ.
ಸೊ ಅಂದ್ರೆ ಬೋರಿಂಗ್ ಜಿಗ್ಗಳನ್ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಹೋಗ್ಬೋದು ಇಲ್ಲಿ ಆ ಒಂದು ಲಾರ್ಜ್ ಸೈಜ್ ಡ್ರಿಲ್ಗಳನ್ನ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಡ್ರಿಲ್ ಜಿಗ್. ಸೊ ಅಂದ್ರೆ ಡ್ರಿಲ್ ಜಿಗ್ ಅಲ್ಲಿ ಯಾವ ಯಾವ ಟೈಪ್ ಡ್ರಿಲ್ ಜಿಗ್ಗಳಿದಾವೆ, ಸೊ ಏನಂತಕ್ಕೆ ಪರ್ಟಿಕ್ಯುಲರ್ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ ಡ್ರಿಲ್ ಜಿಗ್ಸ್ ಮೇ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಓವರ್ ಆಲ್ ಡ್ರಿಲ್ ಜಿಗ್ಗಳನ್ನ ನಾವು 2 ಟೈಪ್ಸ್ ಆಗಿ ಏನ್ ಮಾಡಿರ್ತೀವಿ, ಗ್ರೂಪ್ಸ್ ಅನ್ನ ಮಾಡಿರ್ತೀವಿ. ಸೊ ಅದು ಯಾವ ಯಾವ್ದಪ್ಪ ಅಂದ್ರೆ ಫಸ್ಟ್ ಒನ್ ಓಪನ್ ಟೈಪ್ ಡ್ರಿಲ್ ಜಿಗ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಕ್ಲೋಸ್ಡ್ ಟೈಪ್ ಡ್ರಿಲ್ ಜಿಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇವಾಗ ನೋಡೋಣ ಓಪನ್ ಟೈಪ್ ಜಿಗ್ಸ್ ಅಂದ್ರೆ ಏನಂತ, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಪನ್ ಜಿಗ್ಸ್ ಆರ್ ಯೂಸ್ಡ್ ವೆನ್ ದ ಆಪರೇಷನ್ ಇಸ್ ಟು ಬಿ ಡನ್ ಓನ್ಲಿ ಆನ್ ದಿ ಒನ್ ಸೈಡ್ ಆಫ್ ದಿ ಪೀಸ್. ಅಂದ್ರೆ ಓಪನ್ ಜಿಗ್ಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಓನ್ಲಿ ಒನ್ ಸೈಡ್ ಅಲ್ಲಿ ಮಾತ್ರ ನಾವು ಒಂದು ಆಪರೇಷನ್ಸ್ ನ ಮಾಡ್ಬೇಕಾದ್ರೆ ಅಂತವನ್ನೆಲ್ಲ ನಾವೇನಂತ ಕರಿತೀವಿ, ಓಪನ್ ಜಿಗ್ಸ್ ಅಂತ ಕರಿತೀವಿ. ಓನ್ಲಿ ಒನ್ ಸೈಡ್ ಆಫ್ ದಿ ವರ್ಕ್ ಏನಿರುತ್ತೆ ಅಂತದನ್ನ ನಾವು ಓಪನ್ ಜಿಗ್ಸ್ ಅಂತ ಕರಿತೀವಿ. ಕ್ಲೋಸ್ಡ್ ಜಿಗ್ಸ್ ಅಂದ್ರೆ ಕ್ಲೋಸ್ಡ್ ಜಿಗ್ಸ್ ಅಥವಾ ಬಾಕ್ಸ್ ಜಿಗ್ಸ್. ಕ್ಲೋಸ್ಡ್ ಜಿಗ್ಸ್ ಆರ್ ಯೂಸ್ಡ್ ವೆನ್ ದಿ ಆಪರೇಷನ್ ಆರ್ ಟು ಬಿ ಡನ್ ಒನ್ ಮೋರ್ ದೆನ್ ಒನ್ ಸೈಡ್ ಆಫ್ ದಿ ಪೀಸ್. ಸೊ ಓಪನ್ ಜಿಗ್ಗು ಓನ್ಲಿ ಒನ್ ಸೈಡ್, ಬಟ್ ಕ್ಲೋಸ್ಡ್ ಜಿಗ್ಗು ಮೋರ್ ದೆನ್ ಒನ್ ಸೈಡ್. ಒಂದ್ ಸೈಡ್ ಗಿಂತ ಜಾಸ್ತಿ ಸೈಡ್ ಗಳಿಂದ ನಾವು ಎಲ್ಲಾ ಕಡೆಯಿಂದ ಆಪರೇಷನ್ಸ್ ನ ಮಾಡಬೇಕು ಅಂದ್ರೆ 4 ಡಿಫರೆಂಟ್ ಡೈರೆಕ್ಷನ್ಸ್ ಅಲ್ಲಿ ನಾವು ಆಪರೇಷನ್ಸ್ ನ ಮಾಡ್ಬೇಕಂದ್ರೆ ನಾವು ಕ್ಲೋಸ್ಡ್ ಟೈಪ್ ಜಿಗ್ಸ್ ಗಳನ್ನ ಏನ್ ಮಾಡ್ಬೇಕು, ನಾವು ಯೂಸ್ ಮಾಡ್ಬೇಕು. ಒಂದು ಒನ್ ಸೈಡ್ ಆಫ್ ದಿ ವರ್ಕ್ ನಾವು ಆಪರೇಷನ್ಸ್ ಗಳನ್ನ ಮಾಡ್ಬೇಕಂದ್ರೆ ನಾವು ಓಪನ್ ಟೈಪ್ ಜಿಗ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡ್ಬೇಕಾಗುತ್ತೆ. ಜಿಗ್ಸ್ ಆರ್ ಐಡೆಂಟಿಫೈಡ್ ಅಕಾರ್ಡಿಂಗ್ ಟು ದ ವೇ ದೇ ಆರ್ ಬಿಲ್ಟ್. ಅಂದ್ರೆ ಜಿಗ್ ಗಳನ್ನ ನಾವು ಅದನ್ನ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದ್ರ ಮುಖಾಂತರ ನಾವು ಅದು ಯಾವ ಟೈಪ್ ಜಿಗ್ ಅಂತ ನಾವೇನ್ ಮಾಡ್ತಾ ಹೋಗ್ಬೋದು, ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಟೈಪ್ಸ್ ಆಫ್ ಜಿಗ್. ಜಿಗ್ ಅಲ್ಲಿ ಯಾವ ಯಾವ ಟೈಪ್ ಜಿಗ್ ಗಳಿದಾವೆ ಅಂತ. ಸೊ ಯಾವ್ಯಾವ ಟೈಪ್ ಜಿಗ್ ಗಳಿದಾವೆ ಅಂತ ನೋಡ್ತಾ ಹೋದ್ರೆ ಫಸ್ಟ್ ಒನ್ ಟೆಂಪ್ಲೇಟ್ ಜಿಗ್, ಸೆಕೆಂಡ್ ಒನ್ ಪ್ಲೇಟ್ ಜಿಗ್, ಥರ್ಡ್ ಒನ್ ಟೇಬಲ್ ಜಿಗ್, ನೆಕ್ಸ್ಟ್ ಸ್ಯಾಂಡ್ವಿಚ್ ಜಿಗ್, ಆಂಗಲ್ ಪ್ಲೇಟ್ ಜಿಗ್, ಮೋಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್, ಬಾಕ್ಸ್ ಜಿಗ್, ನೆಕ್ಸ್ಟ್ ಚಾನಲ್ ಜಿಗ್, ಲೀಫ್ ಜಿಗ್, ಇಂಡೆಕ್ಸಿಂಗ್ ಜಿಗ್, ಸಾಲಿಡ್ ಜಿಗ್, ಪೋಸ್ಟ್ ಜಿಗ್ ಮತ್ತೆ ಟ್ರೂನಿಯನ್ ಜಿಗ್. ಇಷ್ಟು ಟೈಪ್ ಜಿಗ್ಗಳು ನಮ್ಗೆ ಏನಾಗ್ತಾ ಹೋಗುತ್ತೆ, ಸಿಗುತ್ತೆ. ಈ ಎಲ್ಲಾ ಜಿಗ್ಗಳು ಕೂಡ ಡ್ರಿಲ್ ಜಿಗ್ಗಳು, ಆಲ್ ಆರ್ ದಿ ಡ್ರಿಲ್ ಜಿಗ್ಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಜಿಗ್ಸ್ ಡಿಸೈನ್ ಕನ್ಸಿಡರೇಷನ್ಸ್. ನಾವು ಜಿಗ್ಗಳನ್ನ ಡಿಸೈನ್ ಮಾಡಬೇಕಾದ್ರೆ ನಾವು ಯಾವ ಯಾವ ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು ಅಂತ ನೋಡೋದಾದ್ರೆ ದಿ ಪೊಸಿಷನ್ ವೇರ್ ಇನ್ ದ ಡ್ರಿಲ್ಲಿಂಗ್ ಆರ್ ಇಟ್ಸ್ ಅಲೈಡ್ ಆಪರೇಷನ್ಸ್ ಆರ್ ಟು ಬಿ ಪರ್ಫಾರ್ಮ್ಡ್. ಅಂದ್ರೆ ನಾವು ಡ್ರಿಲ್ ಜಿಗ್ಗಳನ್ನ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಾದ್ರೆ ಯಾವೆಲ್ಲ ಪಾಯಿಂಟ್ಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಬೇಕಪ್ಪ ಅಂದ್ರೆ ದಿ ಪೊಸಿಷನ್ ವೇರ್ ಇನ್ ದ ಡ್ರಿಲ್ಲಿಂಗ್ ಆರ್ ಇಟ್ಸ್ ಅಲೈಡ್ ಆಪರೇಷನ್ಸ್. ಡ್ರಿಲ್ಲಿಂಗು ಅಥವಾ ಅದರ ಅಲೈಡ್ ಆಪರೇಷನ್ಸ್ ಲೈಕ್ ಟ್ಯಾಪಿಂಗ್, ರೀಮಿಂಗ್, ಕೌಂಟರ್ ಸಿಂಕಿಂಗ್, ಕೌಂಟರ್ ಬೋರಿಂಗ್ ಅಂತ ಏನ್ ಹೇಳಿದೆ ಆ ಎಲ್ಲ ಆಪರೇಷನ್ಸ್ ಅಂದ್ರೆ ನಾವು ಈಗ ಜಿಗ್ನ ಡಿಸೈನ್ ಮಾಡ್ತೇವೆ ಅದ್ರಲ್ಲಿ ಯಾವ್ದೆಲ್ಲ ಆಪರೇಷನ್ಸ್ ಗಳನ್ನ ಮಾಡಬೇಕು ಅದನ್ನ ಪಾಯಿಂಟ್ ನಾವು ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡಬೇಕು, ಡ್ರಿಲ್ ಜಿಗ್ಗಳನ್ನ ನಾವು ಆ ಕನ್ಸ್ಟ್ರಕ್ಷನ್ಸ್ ನ ಮಾಡಬೇಕು. ನೆಕ್ಸ್ಟ್ ದಿ ಶೇಪ್ ಆಫ್ ದಿ ಪೀಸ್ ಆಫ್ ಪಾರ್ಟ್. ಅಂದ್ರೆ ನಾವು ಯಾವ ಒಂದು ಪರ್ಟಿಕ್ಯುಲರ್ ಶೇಪ್ ಪಾರ್ಟ್ ಗೆ ನಾವು ಆಪರೇಷನ್ಸ್ ನ ಮಾಡಬೇಕು, ಅದು ಯಾವ ಶೇಪ್ ಅಲ್ಲಿ ಇದೆ ಅದನ್ನ ಯಾವ ರೀತಿ ಅದರೊಳಗಡೆ ಹೋಲ್ಡ್ ಮಾಡಬೇಕು. ಸೊ ಇದನ್ನು ಕೂಡ ನಾವು ಪಾಯಿಂಟ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ, ಜಿಗ್ನ ನಾವು ಡಿಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಫಸ್ಟ್ ಒನ್ ಟೈಪ್ ಆಫ್ ಜಿಗ್ ಟೆಂಪ್ಲೇಟ್ ಜಿಗ್. ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಟೆಂಪ್ಲೇಟ್ ಜಿಗ್ ಅಂತ ಕರಿತೀವಿ. ಸೊ ಏನಿದು ಟೆಂಪ್ಲೇಟ್ ಜಿಗ್? ದಿಸ್ ಟೈಪ್ ಆಫ್ ಜಿಗ್ ಫಿಟ್ ಓವರ್ ಆನ್ ಆರ್ ಇನ್ ವರ್ಕ್ ಅಂಡ್ ಈಸ್ ನಾಟ್ ಯೂಶಲಿ ಕ್ಲಾಂಪ್ಡ್. ಸೊ ಈ ಒಂದು ಟೆಂಪ್ಲೇಟ್ ಜಿಗ್ ನ ಏನ್ ಮಾಡ್ತೀವಿ ಅಂದ್ರೆ ನಾವು ವರ್ಕ್ ಪೀಸ್ ನ ಮೇಲ್ಗಡೆ ಇಡ್ತೀವಿ. ಸೊ ಈ ಒಂದು ಜಿಗ್ ಅಲ್ಲಿ ನಾವು ಯಾವುದೇ ಒಂದು ಕ್ಲಾಂಪಿಂಗ್ ಫೆಸಿಲಿಟಿ ಇರೋದಿಲ್ಲ. ಜಸ್ಟ್ ಓನ್ಲಿ ವರ್ಕ್ ಪೀಸ್ ಮೇಲೆ ಇಡ್ತೀವಿ, ಜಸ್ಟ್ ಮಾರ್ಕ್ ಅನ್ನ ಮಾಡ್ತೀವಿ, ಸಾರಿ ಆಪರೇಷನ್ ನಾವು ಮಾಡ್ತೀವಿ. ಸೊ ಇದರಲ್ಲಿ ಯಾವುದೇ ತರಹದ ಒಂದು ಕ್ಲಾಂಪಿಂಗ್ ಫೆಸಿಲಿಟಿ ಏನಾಗಿರೋದಿಲ್ಲ, ಇರೋದಿಲ್ಲ. ಸೊ ನೆಕ್ಸ್ಟ್ ದೇ ಆರ್ ಸಿಂಪಲ್ ಅಂಡ್ ಚೀಪ್. ಸೊ ಈ ಒಂದು ಟೆಂಪ್ಲೇಟ್ ಜಿಗ್ ಬಹಳ ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಬಹಳ ಚೀಪ್ ಆಗಿರುತ್ತೆ. ಅಂದ್ರೆ ಇದನ್ನು ನಾವು ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾದ್ರೆ ಬಹಳ ಚೀಪ್ ಆಗಿ ಏನ್ ಮಾಡಬಹುದು, ಕನ್ಸ್ಟ್ರಕ್ಷನ್ಸ್ ನ ಮಾಡಬಹುದು. ದೇ ಮೇ ಆರ್ ಮೇ ನಾಟ್ ಬಿ ಯಾವೆ ಗೈಡ್ ಬುಸಸ್. ಅಂದ್ರೆ ಈ ಒಂದು ಟೆಂಪ್ಲೇಟ್ ಜಿಗ್ ಒಳಗಡೆ ಯಾವುದೇ ರೀತಿಯ ಕಟಿಂಗ್ ಟೂಲ್ ನ ಗೈಡ್ ಮಾಡೋದಕ್ಕೆ ಗೈಡ್ ಬುಸ್ಗಳೇನಾಗಿರೋದಿಲ್ಲ, ಇರೋದಿಲ್ಲ. ಸೊ ನೆಕ್ಸ್ಟ್
ವೆನ್ ಬುಸಸ್ ಆರ್ ನಾಟ್ ಯೂಸ್ಡ್ ಹೋಲ್ ಜಿಗ್ ಪ್ಲೇಟ್ ಮೇ ಬಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫುಲ್ ಹೋಲ್ ಈ ಒಂದು ಜಿಗ್ಗು ಟೆಂಪ್ಲೇಟ್ ಜಿಗ್ ಪ್ಲೇಟ್ ಏನಿದೆ ಇದರಲ್ಲಿ ಎಲ್ಲೂ ಕೂಡ ನಾವು ಬುಷಸ್ ನ ಏನ್ ಮಾಡೋದಿಲ್ಲ, ಯೂಸ್ ಮಾಡೋದಿಲ್ಲ. ಸೊ ಇದಿಷ್ಟು ಟೆಂಪ್ಲೇಟ್ ಜಿಗ್ ಬಗ್ಗೆ ಇವಾಗ ತಿಳ್ಕೊಂಡ್ವಿ. ನೆಕ್ಸ್ಟ್ ಒನ್ ಇವಾಗ ಪ್ಲೇಟ್ ಜಿಗ್. ಸೊ ಇಲ್ಲಿದೆ ನೋಡ್ತಾ ಇರ್ಬೋದು, ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ಪ್ಲೇಟ್ ಜಿಗ್ ಅಂತ ಕರಿತೀವಿ. ಸೊ ಇದನ್ನ ವರ್ಕ್ ಪೀಸ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ನಾವು, ವರ್ಕ್ ಪೀಸ್ ಅಂತ ಕರಿತೀವಿ. ಇದು ಮತ್ತೆ ಇದು ವರ್ಕ್ ಪೀಸ್ ಕರಿತೀವಿ. ಸೊ ಇದು ಲೊಕೇಟಿಂಗ್ ಪಿನ್ಸ್. ಇದು ಏನಿದು, ಲೊಕೇಟಿಂಗ್ ಪಿನ್ಸ್ ಗಳಿದು. ಸೊ ಈ ರೀತಿ ಪ್ಲೇಟ್ ಜಿಗ್ ಇರುತ್ತೆ. ಸೊ ಏನ್ ಹೇಳುತ್ತೆ ಪ್ಲೇಟ್ ಜಿಗ್ ಅಂತ ನೋಡೋದಾದ್ರೆ, ದಿಸ್ ಜಿಗ್ ಕನ್ಸಿಸ್ಟ್ ಆಫ್ ಎ ಡ್ರಿಲ್ ಪ್ಲೇಟ್ ವಿಚ್ ರೆಸ್ಟ್ ಆನ್ ದ ಕಾಂಪೊನೆಂಟ್ ಟು ಬಿ ಡ್ರಿಲ್ಡ್ ಅಂತ ಕೊಟ್ಟಿದ್ದಾರೆ. ದಿಸ್ ಜಿಗ್ ಕನ್ಸಿಸ್ಟ್ ಆಫ್ ಎ ಡ್ರಿಲ್ ಪ್ಲೇಟ್ ಅಂದ್ರೆ ಈ ಒಂದು ಜಿಗ್ಗು ಒಂದು ಡ್ರಿಲ್ ಪ್ಲೇಟ್ ನ ಹೊಂದಿರುತ್ತೆ. ಈ ಒಂದು ಜಿಗ್ ಏನ ಹೊಂದಿರುತ್ತೆ, ಡ್ರಿಲ್ ಪ್ಲೇಟ್ ನ ಹೊಂದಿರುತ್ತೆ. ವಿಚ್ ರೆಸ್ಟ್ ಆನ್ ದಿ ಕಾಂಪೊನೆಂಟ್ ಟು ಬಿ ಡ್ರಿಲ್ಡ್ ಅಂದ್ರೆ ಯಾವ ಕಾಂಪೊನೆಂಟ್ ನ ನಾವು ಡ್ರಿಲ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಇದೇನಾಗಿರುತ್ತೆ, ಫಿಕ್ಸ್ ಅನ್ನ ಮಾಡಿರ್ತಾರೆ, ಅದ್ರ ಮೇಲೆ ಇದು ರೆಸ್ಟ್ ಆಗುತ್ತೆ ಅಂತ, ಅಂದ್ರೆ ಅದ್ರ ಮೇಲೆ ಇದನ್ನ ಕೂರಿಸ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ಫಾರ್ ಕರೆಕ್ಟ್ ಪೊಸಿಷನಿಂಗ್ ಲೊಕೇಟಿಂಗ್ ಪಿನ್ಸ್ ಆರ್ ಕ್ಲಿಪ್ಸ್ ಆರ್ ಪ್ರೊವೈಡೆಡ್. ಬಹಳ ಕರೆಕ್ಟ್ ಆಗಿ ಪೊಸಿಷನ್ ಅನ್ನ ಮಾಡೋದಕ್ಕೆ ಮತ್ತೆ ಲೊಕೇಟಿಂಗ್ ಅನ್ನ ಮಾಡೋದಕ್ಕೆ ಇದ್ರೊಳಗಡೆ ಏನ್ ಮಾಡಿರ್ತಾರೆ, ಲೊಕೇಟಿಂಗ್ ಪಿನ್ಸ್ ಮತ್ತೆ ಕ್ಲಿಪ್ ಗಳನ್ನ ಕೊಟ್ಟಿರ್ತಾರೆ. ನಾನು ಆಲ್ರೆಡಿ ಹೇಳಿದೆ ಇವನ್ನ ಏನಂತ ಕರಿತೀವಿ, ಇದು ಲೊಕೇಟಿಂಗ್ ಪಿನ್ಸ್. ಅಂದ್ರೆ ವರ್ಕ್ ಪೀಸ್ ನ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇಡೋದಕ್ಕೆ, ಅದನ್ನ ಲೊಕೇಟ್ ಮಾಡೋದಕ್ಕೆ ಏನ್ ಮಾಡಿರ್ತಾರೆ, ಇದ್ರೊಳಗಡೆ ಲೊಕೇಟಿಂಗ್ ಪಿನ್ಸ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಿದೆಲ್ಲ ಇದು ಮತ್ತೆ ಇದೆಲ್ಲ ಏನಪ್ಪಾ ಅಂದ್ರೆ ಲೊಕೇಟಿಂಗ್ ಪಿನ್ಸ್. ಇದು ಏನಿದು ವರ್ಕ್ ಪೀಸ್. ನೆಕ್ಸ್ಟ್, ಫಾರ್ ಹೆವಿಯರ್ ಪೀಸಸ್ ಪಾರ್ಟ್ಸ್ ಸಮಟೈಮ್ಸ್ ಕ್ಲಾಂಪ್ಸ್ ಆರ್ ನಾಟ್ ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಫಾರ್ ಹೆವಿಯರ್ ಪೀಸಸ್ ಆಫ್ ಪಾರ್ಟ್ಸ್ ಸಮಟೈಮ್ಸ್ ಕ್ಲಾಂಪ್ಸ್ ಆರ್ ನಾಟ್ ಯೂಸ್ಡ್ ಅಂದ್ರೆ ಹೆವಿಯರ್ ಪೀಸಸ್ ಆಫ್ ವರ್ಕ್ ಪೀಸ್ ಗಳನ್ನ ನಾವು ಇದ್ರೊಳಗಡೆ ಹೋಲ್ಡ್ ಮಾಡ್ತಾ ಇದೀವಿ ಅಂದಾಗ ಕ್ಲಾಂಪಿಂಗ್ ನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಅವಾಗ ಕ್ಲಾಂಪ್ಸ್ ಗಳನ್ನ ನಾವು ಇದ್ರೊಳಗಡೆ ಏನ್ ಮಾಡೋದು, ಪ್ಲೇಟ್ ಜಿಗ್ ಒಳಗಡೆ ಯೂಸ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಜನರಲಿ ಎ ಬೇಸ್ ಪ್ಲೇಟ್ ವಿಲ್ ನಾಟ್ ಬಿ ಅವೈಲೇಬಲ್ ಫಾರ್ ದಿಸ್ ಟೈಪ್ ಆಫ್ ಜಿಗ್. ಅಂದ್ರೆ ಈ ಒಂದು ಪ್ಲೇಟ್ ಜಿಗ್ ಒಳಗಡೆ ಬೇಸ್ ಪ್ಲೇಟ್ ಅಂತಕ್ಕಂಥದ್ದು ಇರೋದಿಲ್ಲ. ಆ ಒಂದು ಜಿಗ್ ಅಂದ್ರೆ ಅಲ್ಲಿ ಏನೇನೆಲ್ಲ ಬರುತ್ತಪ್ಪ ಅಂದ್ರೆ, ಓವರ್ ಆಲ್ ಜಿಗ್ ಅಂದ್ರೆ ಪಿನ್ಸ್ ಬರುತ್ತೆ, ಕ್ಲಾಂಪ್ಸ್ ಬರುತ್ತೆ, ಬೇಸ್ ಪ್ಲೇಟ್ ಎಲ್ಲ ಬರುತ್ತೆ. ಬಟ್ ಈ ಒಂದು ಪ್ಲೇಟ್ ಜಿಗ್ ಒಳಗಡೆ ಲೊಕೇಟಿಂಗ್ ಪಿನ್ಸ್ ಗಳಿದಾವೆ, ಬಟ್ ಏನಿರೋದಿಲ್ಲ, ಈ ಒಂದು ಬೇಸ್ ಪ್ಲೇಟ್ ಅಂತಕ್ಕಂಥದ್ದು ಈ ಹೋಲ್ ಜಿಗ್ ಒಳಗಡೆ ಏನಾಗಿರೋದಿಲ್ಲ, ಈ ಒಂದು ಪ್ಲೇಟ್ ಜಿಗ್ ಒಳಗಡೆ ನಾವು ಯೂಸ್ ಅನ್ನ ಮಾಡಿರೋದಿಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಟೇಬಲ್ ಜಿಗ್ ಆರ್ ಟರ್ನ್ ಓವರ್ ಜಿಗ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿದೆ ಟೇಬಲ್ ಜಿಗ್. ಇದು ಟೇಬಲ್ ಟೈಪ್ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಟೇಬಲ್ ಜಿಗ್ ಅಂತ ಕರಿತೀವಿ. ಬಹಳ ಈಸಿಯಾಗಿ ಡ್ರಾಯಿಂಗ್ ನ ನೋಡ್ತಾ ಇದ್ದಂಗೆ ದಿಸ್ ಈಸ್ ಎ ಟೇಬಲ್ ಜಿಗ್ ಅಂತ ನೀವು ಏನ್ ಮಾಡ್ಬೋದು, ಐಡೆಂಟಿಫಿಕೇಶನ್ ನ ಮಾಡಬಹುದು. ಸೊ ಈ ಒಂದು ಟೇಬಲ್ ಜಿಗ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ, this is used when it is necessary to locate the piece part from its space. ಕೊಟ್ಟಿದ್ದಾರೆ ನೋಡಿ, this is used when it is necessary to locate the piece part from its space. ಅಂದ್ರೆ ಅದರ ಒಂದು ಮುಖದ ಭಾಗದಿಂದ ನಾವೊಂದು ಲೊಕೇಟಿಂಗ್ ನ ಮಾಡ್ತಕ್ಕಂಥ ನೆಸೆಸಿಟಿ ಯಾವ ಒಂದು ವರ್ಕ್ ಪೀಸ್ ಇರುತ್ತೋ ಅಲ್ಲೆಲ್ಲ ನಾವು ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಈ ಟೇಬಲ್ ಜಿಗ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಏನ ಯೂಸ್ ಮಾಡ್ತಾ ಹೋಗ್ತೀವಿ, ಟೇಬಲ್ ಜಿಗ್ಸ್ ನೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಅಕ್ಯುರೇಟ್ ಸೀಟಿಂಗ್ ಆಫ್ ದಿ ಜಿಗ್ ಆನ್ ದ ಮಷಿನ್ ಟೇಬಲ್ 4 legs ವಿಲ್ ಬಿ ಪ್ರೊವೈಡ್ ಆನ್ ದಿಸ್ ಟೈಪ್ ಆಫ್ ಜಿಗ್ ಅಂತ ಕೊಟ್ಟಿದ್ದಾರೆ. ಫಾರ್ ಅಕ್ಯುರೇಟ್ ಸೀಟಿಂಗ್ ಆಫ್ ದಿ ಜಿಗ್ ಆನ್ ದಿ ಮಷಿನ್ ಟೇಬಲ್ 4 legs ವಿಲ್ ಬಿ ಪ್ರೊವೈಡೆಡ್ ಆನ್ ದಿಸ್ ಟೈಪ್ ಆಫ್ ಜಿಗ್. ಅಂದ್ರೆ ಈ ಒಂದು ಜಿಗ್ ನ ನಾವು ಮಷಿನ್ ಟೇಬಲ್ ಅಲ್ಲಿ ಬಹಳ ಪ್ರಾಪರ್ ಆಗಿ, ಬಹಳ ಅಕ್ಯುರೇಟ್ ಆಗಿ ಕೂರ್ಸೋದಿಕ್ಕೆ ಒಂದು 4 legs ಗಳನ್ನ ಈ ಒಂದು ಜಿಗ್ ಒಳಗಡೆ ಏನ್ ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಟೇಬಲ್ ಜಿಗ್. ಸೊ ಇದ್ರೊಳಗಡೆ 4 legs ಇಲ್ಲಿದೆ, ವರ್ಕ್ ಪೀಸ್ ಇದೆ. ಈ ಒಂದು ವರ್ಕ್ ಪೀಸ್ ಗೆ ನಾವು ಏನ್ ಮಾಡಬೇಕು, ಡ್ರಿಲ್ಸ್ ಮಾಡಬೇಕು. ಸೊ ಅದು ಡ್ರಿಲ್ಲಿಂಗ್ ಮಿಷಿನ್ ಟೇಬಲ್ ಮೇಲೆ ಬಹಳ ನೀಟಾಗಿ ಇದು ಫಿಕ್ಸ್ ಆಗ್ಬೇಕಂದ್ರೆ ಇದಕ್ಕೆ ಏನಿರಬೇಕು, ಲೆಗ್ಸ್ ಇರಬೇಕು. ಅದಕ್ಕೋಸ್ಕರ ಏನ್ ಮಾಡಿರ್ತಾರೆ, 4 legs ನ ಕೊಟ್ಟಿರ್ತಾರೆ. ಇಲ್ಲಿದೆ ನೋಡಿ, 1 leg, 2 leg, 3 leg ಮತ್ತೆ ಈ ಒಂದು ಸೈಡ್ ಅಲ್ಲಿ ಒಂದು ಲೆಗ್ ಇರುತ್ತೆ. ಟೋಟಲ್ 4 legs ಗಳನ್ನ ಇದಕ್ಕೆ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಇದನ್ನ ನಾವು ಟೇಬಲ್ ಜಿಗ್ ಅಂತ ಐಡೆಂಟಿಫೈ ಮಾಡಬಹುದು. ಸೊ ನೆಕ್ಸ್ಟ್ ಸ್ಯಾಂಡ್ವಿಚ್ ಜಿಗ್. ಇವೆಲ್ಲ ನೋಡಿರ್ತೀರಾ, ಸ್ಯಾಂಡ್ವಿಚ್ ಅಂತಕ್ಕಂಥ ವರ್ಣ ಕೇಳಿರ್ತೀರಾ, ಸ್ಯಾಂಡ್ವಿಚ್ ಅನ್ನ ಆಲ್ರೆಡಿ ತಿಂದಿರ್ತೀರಾ. ಸೊ ಇಲ್ಲೂ ಒಂದು ಇದೆ ಸ್ಯಾಂಡ್ವಿಚ್ ಜಿಗ್. ಈ ಸ್ಯಾಂಡ್ವಿಚ್ ಜಿಗ್ ಏನ್ ಹೇಳುತ್ತಪ್ಪ ಅಂತ ನೋಡ್ತಾ ಹೋದ್ರೆ,
This is ideal for thin soft work pieces such may be bent or wrapped due to the force while machining ಅಂತ ಕೊಟ್ಟಿದ್ದಾರೆ. ಸೊ ಸಮ್ಟೈಮ್ಸ್ ಬಹಳ ನಾವು ಥಿನ್ ಇರ್ತಕ್ಕಂಥ ವರ್ಕ್ ಪೀಸ್ ಗಳಿಗೆ ಡ್ರಿಲ್ ಮಾಡಬೇಕು. ಸೊ ಅವನ್ನ ನಾವು ಈ ತರ ಜಿಗ್ಗನ್ನ ಬಿಟ್ಟು ಬೇರೆ ಒಂದು ಮೆಥಡ್ಸ್ ಅಲ್ಲಿ ನಾವು ಡ್ರಿಲ್ ಮಾಡ್ತಾ ಹೋದ್ರೆ ನಾವು ಅಪ್ಲೈ ಮಾಡ್ತಕ್ಕಂಥ ಪ್ರೆಷರ್ ಏನಾಗ್ಬಿಡುತ್ತಪ್ಪ ಅಂದ್ರೆ ಆ ಒಂದು ಥಿನ್ ಪ್ಲೇಟ್ಸ್ ಗಳು ಏನಿರುತ್ತೆ ಆ ಸಾಫ್ಟ್ ವರ್ಕ್ ಪೀಸಸ್ ಗಳು ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ತಪ್ಪಿಸೋದಕ್ಕೋಸ್ಕರ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಒಂದು ಸ್ಯಾಂಡ್ವಿಚ್ ಜಿಗ್ ನ ಡಿಸೈನ್ ಮಾಡಿರ್ತಾರೆ. ಈ ಸ್ಯಾಂಡ್ವಿಚ್ ಅಂದ ಮೇಲೆ ಒಂದು ಬನ್, ಕೆಳಗಡೆ ಒಂದು ಬನ್, ಮಧ್ಯೆ ಒಳಗಡೆ ಏನೆಲ್ಲ ಇರುತ್ತೆ. ಸೊ ಅದೇ ರೀತಿ ಆ ಒಂದು ಸೆಂಟರ್ಗೆ ವರ್ಕ್ ಪೀಸ್ ನ ನಾವು ಇಟ್ಬಿಟ್ಟು ನಾವು ಒಂದು ಡೈರೆಕ್ಷನ್ಸ್ ನಿಂದ ಏನ್ ಮಾಡ್ಬೋದು, ಡ್ರಿಲ್ ಮಾಡ್ಬೋದು. ಅವಾಗ ಆ ಒಂದು ಥಿನ್ ವರ್ಕ್ ಪೀಸ್ಗೆ ಟಾಪ್ ಇಂದ ಮತ್ತೆ ಬಾಟಮ್ ಇಂದ ಎಲ್ಲ ಕಡೆಯಿಂದನೂ ಕೂಡ ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಸಿಕ್ಕಿದಾಗ ಯಾವುದೇ ಕಾರಣಕ್ಕೂ ಆ ಒಂದು ಥಿನ್ ವರ್ಕ್ ಪೀಸ್ ಏನಾಗಲ್ಲ ಬೆಂಡ್ ಆಗ್ತಕ್ಕಂಥದ್ದು, ರ್ಯಾಪ್ ಆಗ್ತಕ್ಕಂಥದ್ದು ತಪ್ಪುತ್ತೆ. ಹಂಗಾಗಿ ಆ ತರ ಥಿನ್ ಪ್ಲೇಟ್ಸ್ ಗಳನ್ನ ನಾವು ಆ ಒಂದು ಡ್ರಿಲ್ಲಿಂಗ್ ಅನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಸ್ಯಾಂಡ್ವಿಚ್ ಜಿಗ್ ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಇನ್ ದಿಸ್ ಟೈಪ್ ಆಫ್ ಜಿಗ್ ದಿ ಕಾಂಪೊನೆಂಟ್ ವಿಲ್ ಬಿ ಸ್ಯಾಂಡ್ವಿಚ್ಡ್ ಬಿಟ್ವೀನ್ ದ ಬೇಸ್ ಪ್ಲೇಟ್ ಅಂಡ್ ದ ಡ್ರಿಲ್ ಪ್ಲೇಟ್. ಅಂದ್ರೆ ಈ ಒಂದು ವರ್ಕ್ ಪೀಸ್ ಏನಿರುತ್ತೆ, ಈ ಒಂದು ವರ್ಕ್ ಪೀಸ್ ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಬೇಸ್ ಪ್ಲೇಟ್ ಮತ್ತೆ ಆ ಡ್ರಿಲ್ ಪ್ಲೇಟ್ ನ ಬಿಟ್ವೀನ್ ಅಲ್ಲಿ ಇಡ್ತೀವಿ, ಇನ್ ಬಿಟ್ವೀನ್ ಅಲ್ಲಿ. ಸೊ ಹಂಗಾಗಿ ಎರಡು ಕಡೆಯಿಂದ ಏನಾಗ್ತಾ ಹೋಗುತ್ತೆ, ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕಿದಾಗ ಆ ಒಂದು ವರ್ಕ್ ಪೀಸ್ ಬೆಂಡ್ ಆಗ್ತಕ್ಕಂಥದ್ದು, ರ್ಯಾಪ್ ಆಗ್ತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ತಪ್ಪುತ್ತೆ. ಸೊ ಇದು ಒಂದು ಸ್ಯಾಂಡ್ವಿಚ್ ಜಿಗ್ ನ ಸ್ಪೆಷಾಲಿಟಿ. ಸೊ ನೆಕ್ಸ್ಟ್, ಹ್ಯಾಂಗಲ್ ಪ್ಲೇಟ್ ಜಿಗ್. So these jigs are used to hold the work which are to be drilled at right angles to their mounting locators ಅಂತ ಕೊಟ್ಟಿದ್ದಾರೆ. ಸೊ ಒಂದು ರೈಟ್ ಆಂಗಲ್ ನಲ್ಲಿ ನಾವು ಒಂದು ವರ್ಕ್ ಪೀಸ್ಗೆ ಡ್ರಿಲ್ ಅನ್ನ ಮಾಡಬೇಕಾದ್ರೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ we used the angle plate jig. ಅಂದ್ರೆ these jigs are used to hold the work which are to be drilled at right angles to their mounting the locators. ಒಂದು ರೈಟ್ ಆಂಗಲ್ ಅಲ್ಲಿ ನಾವು ಒಂದು ಡ್ರಿಲ್ಸ್ ನ ಮಾಡಬೇಕಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಹ್ಯಾಂಗಲ್ ಪ್ಲೇಟ್ ಜಿಗ್ ನ ಯೂಸ್ ಮಾಡಬೇಕು. ಇಲ್ಲಿದೆ ನೋಡಿ ವರ್ಕ್ ಪೀಸ್, ಇಲ್ಲಿ ಒಂದು ವರ್ಕ್ ಪೀಸ್ ಇದೆ, ಇದಕ್ಕೆ ಡ್ರಿಲ್ ಮಾಡ್ಬೇಕಂದ್ರೆ ಇಲ್ಲಿ ವರ್ಕ್ ಪೀಸ್ ನ ಹೋಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿಂದ ಮೇಲ್ಗಡೆಯಿಂದ ಡ್ರಿಲ್ ನ ಮಾಡ್ತೀವಿ. ಇಲ್ಲಿ ಡ್ರಿಲ್ ಏನಾಗುತ್ತೆ, ಗೈಡ್ ಆಗುತ್ತೆ, ಲೊಕೇಟ್ ಆಗುತ್ತೆ, ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡ್ರಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಡ್ರಿಲ್ ಬರುತ್ತೆ, ಇಲ್ಲಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡ್ರಿಲ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಒಂದು 90 ಡಿಗ್ರಿ ಆಂಗಲ್ ಅಲ್ಲಿ ನಾವು ಡ್ರಿಲ್ ಗಳನ್ನ ಮಾಡ್ಬೇಕಾದ್ರೆ ನಾವು ಹ್ಯಾಂಗಲ್ ಪ್ಲೇಟ್ ಜಿಗ್ ನ ನಾವೇನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒಂದು ಮೋಡಿಫೈಡ್ ಹ್ಯಾಂಗಲ್ ಪ್ಲೇಟ್ ಜಿಗ್, ಇಲ್ಲಿದೆ ಚಿತ್ರದಲ್ಲಿ ನೋಡಬಹುದು. ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಮೋಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ದೀಸ್ ಜಿಗ್ಸ್ ಆರ್ ಯೂಸ್ಡ್ ಫಾರ್ ಡ್ರಿಲ್ಲಿಂಗ್ ಅಟ್ ರೈಟ್ ಆಂಗಲ್ಸ್ ಅದರ್ ದೆನ್ 90 ಡಿಗ್ರಿ. ನಾವು 90 ಡಿಗ್ರಿ ಮಾಡ್ಬೇಕಾದ್ರೆ ಆಂಗಲ್ ಪ್ಲೇಟ್ ಜಿಗ್ ನ ಯೂಸ್ ಮಾಡ್ತೀವಿ. ಅದರ್ ದೆನ್ 90 ಡಿಗ್ರಿ, 90 ಡಿಗ್ರಿನ ಬಿಟ್ಟು ಬೇರೆ ಬೇರೆ ಆಂಗಲ್ ಗಳಲ್ಲಿ, ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ನಾವು ಡ್ರಿಲ್ ಗಳನ್ನ ಮಾಡ್ಬೇಕು ಇವಾಗ. ಸೊ ಅಂತ ಕೇಸಸ್ ಗಳಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಮೋಡಿಫೈಡ್ ಆಂಗಲ್ ಪ್ಲೇಟ್ ಜಿಗ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಅದರ್ ದೆನ್ 90 ಡಿಗ್ರಿ ಆಂಗಲ್ಸ್ ಗಳು ಏನಿದಾವೆ ಆ ಒಂದು ಡ್ರಿಲ್ಲಿಂಗ್ ಅನ್ನ ಮಾಡೋದಕ್ಕೆ ನಾವು ಈ ಒಂದು ಮೋಡಿಫೈಡ್ ಆಂಗಲ್ ಪ್ಲೇಟ್ ಡ್ರಿಲ್ ಜಿಗ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಟೈಪ್ ಜಿಗ್ ಬಾಕ್ಸ್ ಜಿಗ್. ಸೊ ನೋಡೋದಕ್ಕೆ ಇದು ಒಂದು ಬಾಕ್ಸ್ ಟೈಪ್ ಇದೆ, ನೋಡೋದಕ್ಕೆ ಇದು ಯಾವ ಟೈಪ್ ಇದೆ, ಬಾಕ್ಸ್ ಟೈಪ್ ಇದೆ. ಹಂಗಾಗಿ ಇದನ್ನ ನಾವು ಬಾಕ್ಸ್ ಜಿಗ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಬಾಕ್ಸ್ ಜಿಗ್ ನ ಸ್ಪೆಷಾಲಿಟಿ ಏನಂತ ನೋಡ್ತಾ ಹೋದ್ರೆ, ದಿಸ್ ಈಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಎ ಬಾಕ್ಸ್ ಆರ್ ಎ ಫ್ರೇಮ್ ವರ್ಕ್. ದಿಸ್ ಈಸ್ ಮೇಡ್ ಇನ್ ದ ಫಾರ್ಮ್ ಆಫ್ ಬಾಕ್ಸ್. ಸೊ ಇದು ಒಂದು ಬಾಕ್ಸ್ ನ ರೂಪದಲ್ಲಿ ಇದನ್ನ ಏನ್ ಮಾಡಿರ್ತಾರೆ, ತಯಾರು ಮಾಡಿರ್ತಾರೆ. ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ, ಬಾಕ್ಸ್ ಜಿಗ್ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಚಿತ್ರದಲ್ಲಿ ನೋಡಬಹುದು ಇದು ಯಾವ ರೀತಿ ಇದೆ ಅಂದ್ರೆ ಒಂದು ಬಾಕ್ಸ್ ಟೈಪ್ ಇದೆ. ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ, ಬಾಕ್ಸ್ ಜಿಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಹೇಳುತ್ತೆ, ದಿ ಕಾಂಪೊನೆಂಟ್ ಈಸ್ ಲೊಕೇಟೆಡ್ ಅಂಡ್ ಕ್ಲಾಂಪ್ಡ್ ಅಟ್ ದ ಒನ್ ಪೊಸಿಷನ್ ಬಟ್ ಡ್ರಿಲ್ಲಿಂಗ್ ಕ್ಯಾನ್ ಬಿ ಡನ್ ಫ್ರಮ್ ದ ಡಿಫರೆಂಟ್ ಡೈರೆಕ್ಷನ್ಸ್ ಆರ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ದಿ ಕಾಂಪೊನೆಂಟ್ ಈಸ್ ಲೊಕೇಟೆಡ್ ಅಂಡ್ ಕ್ಲಾಂಪ್ಡ್ ಅಟ್ ಒನ್ ಪೊಸಿಷನ್ಸ್. ನಾವು ಕಾಂಪೊನೆಂಟ್ ಗಳನ್ನ ಲೊಕೇಟ್ ಮಾಡ್ತಕ್ಕಂಥದ್ದು ಮತ್ತು ಕ್ಲಾಂಪಿಂಗ್ ಮಾಡ್ತಕ್ಕಂಥ ಒಂದು ಪೊಸಿಷನ್ ಅಲ್ಲಿ ಮಾತ್ರ ಮಾಡಬಹುದು. ಸೊ ಇಲ್ಲಿ ಈ ರೀತಿ ಒಂದು ಪೊಸಿಷನ್ ಅಲ್ಲಿ ಮಾತ್ರ, ಮೇಲ್ಗಡೆಯಿಂದ ಮಾತ್ರ ನಾವು ಲೊಕೇಟಿಂಗ್ ಮಾಡ್ತಕ್ಕಂಥದ್ದು, ಕ್ಲಾಂಪಿಂಗ್ ಮಾಡ್ತಕ್ಕಂಥದ್ದನ್ನ ಮಾತ್ರ ಏನ್ ಮಾಡಬಹುದು, ನಾವು ಮಾಡಬಹುದು. ಬಟ್ ಆಪರೇಷನ್ಸ್, ಈ ಡ್ರಿಲ್ಲಿಂಗ್ ಆಪರೇಷನ್ಸ್ ಏನಿದ್ರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಮಾಡಬಹುದು.
ಈಗ ಒಂದು ಡೈರೆಕ್ಷನ್ ಅಲ್ಲಿ ನಾವು ಲೊಕೇಟಿಂಗ್ ಮಾಡಿದೀವಿ ಅಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ ನಾವು ಈ ಕಡೆಯಿಂದ ಬೇಕಾದ್ರೆ ನೋಡಬಹುದು ಬುಷ್ಗಳಿದಾವೆ. ಒಂದು ಬುಷ್ ಮುಖಾಂತರ ಈ ಕಡೆಯಿಂದ ಬೇಕಾದ್ರೆ ನಾವೇನ್ ಮಾಡಬಹುದು ಡ್ರಿಲ್ಲಿಂಗ್ ಆಪರೇಷನ್ಸ್ ನ ಮಾಡಬಹುದು, ಮತ್ತೆ ಈ ಕಡೆಯಿಂದ ಬೇಕಾದ್ರೆ ಮಾಡಬಹುದು. ಮತ್ತೆ ಟಾಪ್ ಇದು ಬಾಕ್ಸ್ ಏನಾಗುತ್ತೆ ಇದು ಕ್ಲೋಸ್ ಆಗುತ್ತೆ, ಇದು ಏನಾಗುತ್ತೆ ಇದು ಕ್ಲೋಸ್ ಆಗುತ್ತೆ. ಅಂದ್ರೆ ವರ್ಕ್ ಪೀಸ್ ನಲ್ಲಿ ನಾವು ಸೆಟ್ ಮಾಡಾದ್ಮೇಲೆ ಈ ಒಂದು ಟಾಪ್ ಪ್ಲೇಟ್ ಏನಿರುತ್ತೆ ಈ ಟಾಪ್ ಪ್ಲೇಟ್ ನ ಇಲ್ಲಿ ಕ್ಲೋಸ್ ಆಗುತ್ತೆ. ಅಂದ್ರೆ ಇದು ಇಲ್ಲಿ ಬರುತ್ತೆ, ಈ ಒಂದು ಬೋಲ್ಟ್ ಇದು ಸ್ಟ್ರೈಟ್ ಆಗಿ ಹೋಗಿ ಈ ನಟ್ ಏನಾಗುತ್ತೆ ಲಾಕ್ ಆಗುತ್ತೆ. ಆಗ ಟಾಪ್ ಸೈಡ್ ಇಂದನೂ ಮಾಡಬಹುದು, ಕೆಳಗಡೆ ಬಾಟಮ್ ಅಲ್ಲೂ ಕೂಡ ಬುಷ್ಗಳಿದಾವೆ, ಬಾಟಮ್ ಸೈಡ್ ಇಂದನೂ ಕೂಡ ನಾವೇನ್ ಮಾಡಬಹುದು ಅದಕ್ಕೆ ಡ್ರಿಲ್ಲಿಂಗ್ ಅನ್ನ ಮಾಡಬಹುದು. ಬಟ್ ನಾವು ಕ್ಲಾಂಪಿಂಗ್ ಮತ್ತೆ ಲೊಕೇಟಿಂಗ್ ನ ಓನ್ಲಿ ಒಂದು ಡೈರೆಕ್ಷನ್ಸ್ ಅಲ್ಲಿ ಅಂದ್ರೆ ಈ ಒಂದು ಟಾಪ್ ಡೈರೆಕ್ಷನ್ಸ್ ಅಲ್ಲಿ ಮಾತ್ರ ಮಾಡಬಹುದು. ಬಟ್ ಆಪರೇಷನ್ಸ್ ನಾವೇನ್ ಮಾಡಬಹುದು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಆಪರೇಷನ್ಸ್ ನೆಲ್ಲ ಮಾಡ್ತಾ ಹೋಗ್ಬೋದು. ಯಾವ ಒಂದು ಜಿಗ್ ಅಲ್ಲಿ ಈ ಒಂದು ಬಾಕ್ಸ್ ಜಿಗ್ ನಲ್ಲಿ. ನೆಕ್ಸ್ಟ್, when a box jig contains a bushings on 2 or more sides for drilling from different directions. When box jig contains the bushings on 2 or more sides for drilling from different directions. So ನಾವು ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಡ್ರಿಲ್ಲಿಂಗ್ ನ ಮಾಡಬೇಕಾದ್ರೆ ಈ ಬಾಕ್ಸ್ ಜಿಗ್ ಏನಾಗುತ್ತಪ್ಪ ಅಂದ್ರೆ ಡ್ರಿಲ್ಲಿಂಗ್ ಬುಷ್ಗಳನ್ನ ಹೊಂದಿರುತ್ತೆ ಅಂತ ನಾವು ನೋಡಬಹುದು. ನಾನು ಆಲ್ರೆಡಿ ಹೇಳಿದ್ದೀನಿ ಇದುವೆಲ್ಲ ಏನ್ ಕರಿತೀವಿ, ಇವೆಲ್ಲ ಡ್ರಿಲ್ ಬುಷ್ಗಳು. ಡ್ರಿಲ್ ಬುಷ್ ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ಅದು ಯಾವ ಟೈಪ್ ಆದ್ರೂ ಇರಲಿ ಅದು ನೆಕ್ಸ್ಟ್ ಬರುತ್ತೆ. ಇವಾಗ ನಾವು ಇಲ್ಲಿ ಎಲ್ಲಾ ಸೈಡ್ ಅಲ್ಲೂ ಕೂಡ ನಾವು ಆಪರೇಷನ್ಸ್ ಗಳನ್ನ ಮಾಡೋದಕ್ಕೆ ಏನ್ ಮಾಡಿದ್ರೆ ಡ್ರಿಲ್ ಬುಷ್ ಗಳನ್ನ ಇಲ್ಲಿ ನಮ್ಗೆ ಪ್ರೊವೈಡ್ ಅನ್ನ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಟ್ ಈಸ್ ಕಾಲ್ಡ್ ಎ ಟಂಬಲ್ ಜಿಗ್. ಸೊ ಈ ಒಂದು ಜಿಗ್ ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಟಂಬಲ್ ಜಿಗ್ ಅಂತಾನು ಕೂಡ ಕರೀತಾರೆ. ಸೊ ನೆಕ್ಸ್ಟ್ ದಿಸ್ ಜಿಗ್ ಮೆಂಟ್ ಫಾರ್ ಸ್ಮಾಲ್ ಕಾಂಪೊನೆಂಟ್ಸ್ ಓನ್ಲಿ. ಸೊ ಈ ಒಂದು ಬಾಕ್ಸ್ ಜಿಗ್ ಏನಿದ್ರೆ ಒಂದು ಸ್ಮಾಲ್ ಕಾಂಪೊನೆಂಟ್ಸ್ ಗಳನ್ನ ಮಾತ್ರ ನಾವು ಆಪರೇಷನ್ಸ್ ನ ಮಾಡಬಹುದು. ಹೆವಿಯರ್ ಕಾಂಪೊನೆಂಟ್ಸ್ ಗೆ ಅಥವಾ ಲಾರ್ಜ್ ಕಾಂಪೊನೆಂಟ್ಸ್ ಗಳಿಗೆ ಲೆಂತ್ಲಿ ಕಾಂಪೊನೆಂಟ್ಸ್ ಗಳಿಗೆ ನಾವು ಇದರಲ್ಲಿ ಆಪರೇಷನ್ಸ್ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಓನ್ಲಿ ಒಂದು ಸ್ಮಾಲ್ ವರ್ಕ್ ಪೀಸ್ ಗಳನ್ನ ಮಾಡ್ತಾರೆ ನಾವೇನ್ ಮಾಡೋದು ಇದ್ರೊಳಗಡೆ ಇಟ್ಟು ಡ್ರಿಲ್ಲಿಂಗ್ ಅಥವಾ ಅದರ ಅಲೈಡ್ ಆಪರೇಷನ್ಸ್ ಏನಿದಾವೆ ಅವನ್ನೆಲ್ಲ ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಜಿಗ್ಗು ಚಾನಲ್ ಜಿಗ್. ನೀವೆಲ್ಲ ನೋಡಿರ್ತೀರಾ ಸಿ ಚಾನಲ್. ಸೊ ಈ ಜಿಗ್ ನೋಡೋದಕ್ಕೆ ಒಂದು ಸಿ ಚಾನಲ್ ತರ ಇದೆ, ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ ಚಾನಲ್ ಜಿಗ್ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಸೊ ದೇರ್ ಆರ್ ಎ ಸಿಂಪಲೆಸ್ಟ್ ಫಾರ್ಮ್ ಆಫ್ ಬಾಕ್ಸ್ ಜಿಗ್. ಒಂದು ಬಾಕ್ಸ್ ಜಿಗ್ ಅಂತ ಏನ್ ನೋಡಿದ್ವಿ ಅದರ ಒಂದು ಸಿಂಪಲ್ ಬಹಳ ಒಂದು ಸರಳ ರೂಪ ಇದು ಯಾವುದು ಚಾನಲ್ ಜಿಗ್. ನೋಡೋದಕ್ಕೆ ನೀವು ನೋಡಬಹುದು ಬಹಳ ಒಂದು ಸಿಂಪಲ್ ಆಗಿ ಇದೆ. ನೆಕ್ಸ್ಟ್ ದಿ ವರ್ಕ್ ಪೀಸ್ ಈಸ್ ಹೆಲ್ಡ್ ಬಿಟ್ವೀನ್ ದ 2 sides ಅಂಡ್ ಮಷೀನ್ ಫ್ರಮ್ ದಿ ಥರ್ಡ್ ಅಂತ ಕೊಟ್ಟಿದ್ದಾರೆ. ದಿ ವರ್ಕ್ ಪೀಸ್ ಈಸ್ ಹೆಲ್ಡ್ ಬಿಟ್ವೀನ್ ದ 2 sides. ಎರಡು ಕಡೆಯಿಂದ ವರ್ಕ್ ಪೀಸ್ ಗಳನ್ನ ನಾವು ಫಿಕ್ಸ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ನೋಡಬಹುದು ಇದು ವರ್ಕ್ ಪೀಸ್. ಸೊ ಈ ಕಡೆಯಿಂದ ಮತ್ತೆ ಆ ಕಡೆಯಿಂದ ಈ ಸೈಡ್ ಮತ್ತೆ ಇದ್ರ ಆಪೋಸಿಟ್ ಸೈಡ್ ಇದೆ, ಎರಡು ಕಡೆಯಿಂದನೂ ಕೂಡ ನಾವು ಏನ್ ಮಾಡ್ತೀವಿ ವರ್ಕ್ ಪೀಸ್ ನ ಫಿಕ್ಸ್ ಮಾಡ್ತೀವಿ. ಬಟ್ ಮಷೀನ್ಡ್ ಫ್ರಮ್ ಥರ್ಡ್ ಅಂದ್ರೆ ಎರಡು ಕಡೆಯಿಂದ ಇದನ್ನ ಹೋಲ್ಡ್ ಮಾಡ್ತೀವಿ, ಮೂರನೇ ಕಡೆಯಿಂದ ಏನ್ ಮಾಡ್ತೀವಿ ಆಪರೇಷನ್ಸ್ ನ ಮಾಡ್ತೀವಿ. ಮಷೀನಿಂಗ್ ಅಂದ್ರೆ ಮಷೀನಿಂಗ್ ಆಪರೇಷನ್ ಡ್ರಿಲ್ಲಿಂಗ್. ಇಲ್ಲಿ ನೋಡೋದು ಈ ಸೈಡ್ ಮತ್ತೆ ಇದ್ರ ಆಪೋಸಿಟ್ ಸೈಡ್ ಏನಿದೆ ಎರಡು ಸೈಡ್ ಇಂದನೂ ಕೂಡ ವರ್ಕ್ ಪೀಸ್ ನ ನಾವೇನ್ ಮಾಡ್ತೀವಿ ಹೋಲ್ಡ್ ಮಾಡ್ತೀವಿ. ಸೊ ಈ ಟಾಪ್ ಸೈಡ್ ಏನಿದೆ ಅಂದ್ರೆ ಇದು ಒಂದ್ ಸೈಡ್ ಇದು ಎರಡು ಸೈಡ್ ಇಂದ ಹೋಲ್ಡ್ ಮಾಡ್ತೀವಿ. ಇದು ಮೂರನೇ ಸೈಡ್, ಈ ಮೂರನೇ ಸೈಡ್ ಇಂದ ಏನ್ ಮಾಡ್ತೀವಿ ಮಷೀನಿಂಗ್ ಆಪರೇಷನ್ಸ್ ಲೈಕ್ ಡ್ರಿಲ್ಲಿಂಗು ರೀಮಿಂಗು ಟ್ಯಾಪಿಂಗ್ ಅಂತ ನಾವೇನ್ ಅಲೈಡ್ ಆಪರೇಷನ್ಸ್ ಹೇಳ್ತೀವೋ ಅದನ್ನ ಇದ್ರೊಳಗಡೆ ನಾವೇನ್ ಮಾಡ್ತೀವಿ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಚಾನಲ್ ಜಿಗ್ ನ ಸ್ಪೆಷಾಲಿಟಿ. ಸೊ ನೆಕ್ಸ್ಟ್ ಲ್ಯಾಚ್ ಆರ್ ಲೀಪ್ ಜಿಗ್. ನೆಕ್ಸ್ಟ್ ಯಾವ ಜಿಗ್ ಇದು ಲ್ಯಾಚ್ ಆರ್ ಲೀಪ್ ಜಿಗ್. ಸೊ ಇದೇನ್ ಹೇಳುತ್ತೆ ಲ್ಯಾಚ್ ಆರ್ ಲೀಪ್ ಜಿಗ್ ಅಂತ ನೋಡ್ತಾ ಹೋದ್ರೆ ದಿಸ್ ಟೈಪ್ ಆಫ್ ಜಿಗ್ ವಿಲ್ ಹ್ಯಾವ್ ಎ ಹಿಂಜ್ಡ್ ಕವರ್ ವಿತ್ ದ ಲ್ಯಾಚ್ ಕ್ಲಾಂಪ್ಸ್ ಫಾರ್ ಈಸಿ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಕಾಂಪೊನೆಂಟ್ಸ್. ಸೊ ಇದೇನಾಗಿರುತ್ತಪ್ಪ ಅಂದ್ರೆ ಒಂದು ಹಿಂಜ್ಡ್ ಕವರ್ ನ ಹೊಂದಿರುತ್ತೆ. ನಾವು ಕಾಂಪೊನೆಂಟ್ ಗಳನ್ನ ಬಹಳ ಈಸಿಯಾಗಿ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಮಾಡೋದಕ್ಕೆ. ಸೊ ಇಲ್ಲಿದೆ ನೋಡಿ ಇದು ಲ್ಯಾಚ್, ಇದು ಏನಿದು ಲ್ಯಾಚ್. ಸೊ ಈ ಒಂದು ಲ್ಯಾಚ್ ಕವರ್ ನ ಹೊಂದಿರುತ್ತೆ, ಇದನ್ನ ಲ್ಯಾಚ್ ಕವರ್ ಅಂತ ಕರಿತೀವಿ. ಒಂದು ಲ್ಯಾಚ್ ಕವರ್ ನ ಹೊಂದಿರುತ್ತೆ ಯಾಕಂದ್ರೆ ಬಹಳ ಈಸಿಯಾಗಿ ಲೋಡಿಂಗ್ ಮತ್ತೆ ಅನ್ಲೋಡಿಂಗ್ ಅನ್ನ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ. ನೆಕ್ಸ್ಟ್ ದಿ ಕವರ್ ವಿತ್ ದ ಲ್ಯಾಚ್ ಮಸ್ಟ್ ಬಿ ಪಾಸಿಟಿವ್ಲಿ ಲೊಕೇಟೆಡ್ ಅಂಡ್ ಕ್ಲಾಂಪ್ಡ್ ಸೋ ದಟ್ ದ ಬುಸ್ಸಸ್ ಆರ್ ಅಕ್ಯುರೇಟ್ಲಿ ಲೊಕೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪೊನೆಂಟ್. ಈ ಒಂದು ಲ್ಯಾಚ್ ಪ್ಲೇಟ್ ನ ಈ ಒಂದು ಲ್ಯಾಚ್ ಏನಿರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ನಾವು ಬಹಳ ಪಾಸಿಟಿವ್ ಆಗಿ ವರ್ಕ್ ಪೀಸ್ ಗಳನ್ನ ಕ್ಲಾಂಪ್ ಮಾಡ್ತಕ್ಕಂಥದ್ದು ಮತ್ತೆ ಲೊಕೇಟ್ ಮಾಡ್ತಕ್ಕಂಥ, ಅದೇ ರೀತಿ ಬುಸ್ಗಳು ಕೂಡ ಬಹಳ ಅಕ್ಯುರೇಟ್ ಲೊಕೇಶನ್ ಅಲ್ಲಿ ಆಪರೇಷನ್ಸ್ ನ ಮಾಡೋದಕ್ಕೆ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ ಗೈಡ್ ಮಾಡ್ತಾ ಹೋಗುತ್ತೆ. ಯಾವುದನ್ನ ಯೂಸ್ ಮಾಡೋದ್ರಿಂದ ಈ ಒಂದು
ಆ ಲ್ಯಾಚ್ ಅನ್ನ ಯೂಸ್ ಮಾಡೋದ್ರಿಂದ, ಈ ಒಂದು ಲ್ಯಾಚ್ ಇಂಜಿಡ್ ಕವರ್ ನ ಯೂಸ್ ಮಾಡೋದ್ರಿಂದ, ಸೊ ಹಂಗಾಗಿ ಇದಕ್ಕೆ ಏನಂತ ಹೆಸರು ಕರಿತೀವಿ, ಲ್ಯಾಚ್ ಆರ್ ಲೀಪ್ ಜಿಗ್ ಅಂತ ನಾವು ಕರಿತೀವಿ. ಸೊ ನೆಕ್ಸ್ಟ್ ಇಂಡೆಕ್ಸಿಂಗ್ ಜಿಗ್. ಸೊ ಚಿತ್ರದಲ್ಲಿ ನೋಡ್ತಾ ಹೋಗ್ಬೋದು ನೀವು, ಏನ ಕರಿತೀವಿ ಇದನ್ನ ನಾವು ಇಂಡೆಕ್ಸಿಂಗ್ ಜಿಗ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇಂಡೆಕ್ಸಿಂಗ್ ಜಿಗ್ ಏನ್ ಹೇಳುತ್ತೆ, ಇಂಡೆಕ್ಸಿಂಗ್ ಜಿಗ್ಸ್ ಆರ್ ಯೂಸ್ಡ್ ಟು ಅಕ್ಯುರೇಟ್ಲಿ ಸ್ಪೇಸ್ ಹೋಲ್ಸ್ ಆನ್ ಅದರ್ ಮಷಿನರಿ ಏರಿಯಾ ಅರೌಂಡ್ ಎ ಪಾರ್ಟ್. ಇಂಡೆಕ್ಸಿಂಗ್ ಜಿಗ್ಸ್ ಆರ್ ಯೂಸ್ಡ್ ಟು ಅಕ್ಯುರೇಟ್ ಸ್ಪೇಸ್ ಅಂದ್ರೆ ಇಂಡೆಕ್ಸಿಂಗ್ ಜಿಗ್ ನ ನಾವು ಬಹಳ ಅಕ್ಯುರೇಟ್ ಸ್ಪೇಸ್ ಗೆ ಹೋಲ್ಸ್ ಗಳನ್ನ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಇಂಡೆಕ್ಸಿಂಗ್ ಜಿಗ್ ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅರೌಂಡ್ ದಿ ಪಾರ್ಟ್. ಈ ಪಾರ್ಟ್ ನ ಸುತ್ತ ಬಹಳ ಅಕ್ಯುರೇಟ್ ಆಗಿ ಸ್ಪೇಸ್ ಎಷ್ಟೆಷ್ಟು ಡಿಸ್ಟೆನ್ಸ್ ಅಲ್ಲಿ ಸ್ಪೇಸ್ ಗಳು ಬೇಕೋ ಅಷ್ಟಷ್ಟು ಡಿಸ್ಟೆನ್ಸ್ ಅಲ್ಲಿ ಅಕ್ಯುರೇಟ್ ಆಗಿ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಒಂದು ಇಂಡೆಕ್ಸಿಂಗ್ ಜಿಗ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ದಿಸ್ ಜಿಗ್ ಯೂಸ್ ದಿ ಪಾರ್ಟ್ ಬೀಯಿಂಗ್ ಮಷಿನರಿ ಆಸ್ ಎ ರೆಫರೆನ್ಸ್ ಪ್ಲೇಟ್. ಒಂದು ರೆಫರೆನ್ಸ್ ಪ್ಲೇಟ್ ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಇದ್ರೊಳಗಡೆ ಒಂದು ಆಪರೇಷನ್ಸ್ ನ ಮಾಡ್ತೀವಿ. ದಿ ಸ್ಪ್ರಿಂಗ್ ಲೋಡೆಡ್ ಪ್ಲಂಜರ್ ಇಂಡೆಕ್ಸ್ ದಿ ಪಾರ್ಟ್. ಇದರೊಳಗಡೆ ಒಂದು ಸ್ಪ್ರಿಂಗ್ ಲೋಡೆಡ್ ಪ್ಲಂಜರ್ ನು ಕೂಡ ಏನ್ ಮಾಡಿರ್ತಾರೆ, ಯೂಸ್ ಅನ್ನ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒನ್ ಟೈಪ್ ಜಿಗ್ಗು ಸಾಲಿಡ್ jig. So this can be used while drilling a small piece parts. ಸಣ್ಣ ಪೀಸ್ ಆಫ್ ಪಾರ್ಟ್ ಗಳು ಏನಿರುತ್ತೆ ಅಂತವುಗಳನ್ನೆಲ್ಲ ನಾವು ಡ್ರಿಲ್ಲಿಂಗ್ ಅನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಸಾಲಿಡ್ ಜಿಗ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ದಿ ಬಾಡಿ ಆಫ್ ಟೈಪ್ ಆಫ್ ಜಿಗ್ ಮಷಿನ್ಡ್ ಫ್ರಮ್ ಎ ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್. ಅಂದ್ರೆ ಈ ಸಾಲಿಡ್ ಜಿಗ್ ನ ಬಾಡಿ ಏನಿರುತ್ತೆ, ಒಂದು ಸಾಲಿಡ್ ಬ್ಲಾಕ್ ಆಫ್ ಸ್ಟೀಲ್ ಏನಿರುತ್ತೆ, ಬಹಳ ಒಂದು ಸಾಲಿಡ್ ಬ್ಲಾಕ್ ಅಂದ್ರೆ ಫುಲ್ ಆ ಸಾಲಿಡ್ ಇರ್ತಕ್ಕಂಥ ಒಂದು ವರ್ಕ್ ಪೀಸ್ ಅಂದ್ರೆ ಕ್ಯೂಬ್ ಅಂತ ಅಥವಾ ರೆಕ್ಟಾಂಗಲ್ ಅಂತ ಕ್ಯೂಬಾಯ್ಡ್ ಅಂತ ಏನ್ ಹೇಳ್ತೀವೋ ಆತರ ಒಂದು ಫುಲ್ ಸಾಲಿಡ್ ಬ್ಲಾಕ್ ಇಂದ, ಸ್ಕ್ವೇರ್ ಅಥವಾ ಒಂದು ರೆಕ್ಟಾಂಗಲ್ ಸಾಲಿಡ್ ಬ್ಲಾಕ್ ಇಂದ ಮಾಡಿರ್ತಕ್ಕಂಥ ಒಂದು ಜಿಗ್ ಇದು. ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, ಸಾಲಿಡ್ ಜಿಗ್ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ಸಣ್ಣ ಸಣ್ಣ ಪೀಸ್ ಆಫ್ ವರ್ಕ್ ಗಳಿಗೆ ಡ್ರಿಲ್ಲಿಂಗ್ ಅನ್ನ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಜಿಗ್ಗು ಪೋಸ್ಟ್ ಜಿಗ್. ದಿಸ್ ಈಸ್ ಯೂಸ್ಡ್ ಫಾರ್ ಲೊಕೇಶನ್ ಫ್ರಮ್ ಎ ಬೋರ್. ಲೊಕೇಶನ್ ಫ್ರಮ್ ಎ ಬೋರ್, ಬೋರ್ ಇಂದ ಲೊಕೇಶನ್ಸ್ ನ ಮಾಡೋದಕ್ಕೆ ನಾವೇನ್ ಮಾಡ್ತಾ ಹೋಗ್ತೀವಿ, ಒಂದು ಪೋಸ್ಟ್ ಜಿಗ್ ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಿ ಫೋರ್ಟ್ ಶುಡ್ ಬಿ ಆಸ್ ಶಾರ್ಟ್ ಆಸ್ ಪಾಸಿಬಲ್ ಟು ಫೆಸಿಲಿಟೇಟ್ ದ ಲೋಡಿಂಗ್ ಅಂಡ್ ಅಟ್ ದ ಸೇಮ್ ಟೈಮ್ it must be long enough to support the workpiece. The port should be as the short as possible to loading at the same time must be long enough to the workpiece. So next ನೋಡ್ತಾ ಹೋದ್ರೆ ಟ್ರೂನಿಯನ್ ಜಿಗ್. ಏನ್ ಹೇಳುತ್ತೆ ಟ್ರೂನಿಯನ್ ಜಿಗ್? This can be used when large or awkwardly shaped workpiece are to be drilled from the different directions. ಈ ಒಂದು ಟ್ರೂನಿಯನ್ ಜಿಗ್ ನಾ ಯೂಸ್ ಮಾಡೋದ್ರಿಂದ ನಾವು ಬಹಳ ಒಂದು ಲಾರ್ಜ್ ವರ್ಕ್ ಪೀಸ್ ಗಳು ಮತ್ತೆ ಅಕ್ವರ್ಡ್ ಶೇಪ್ಡ್ ವರ್ಕ್ ಪೀಸ್, ಅಕ್ವರ್ಡ್ ಶೇಪ್ ಅಂದ್ರೆ ಇರುತ್ತೆ ಸೇಪ್ಲೆಸ್ ವರ್ಕ್ ಪೀಸ್ ಗಳು, ಅದಕ್ಕೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಶೇಪ್ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಅಂತ ವರ್ಕ್ ಪೀಸ್ ಗಳಿಗೆ ನಾವು ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಡ್ರಿಲ್ ಗಳನ್ನ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು ಟ್ರೂನಿಯನ್ ಜಿಗ್ ನ ನಾವೇನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಿಸ್ ಈಸ್ ಎ ಫರ್ದರ್ ಮೋಡಿಫಿಕೇಶನ್ ಆಫ್ ದ ಬಾಕ್ಸ್ ಜಿಗ್. ಒಂದು ಬಾಕ್ಸ್ ಜಿಗ್ ನ ಫರ್ದರ್ ಮೋಡಿಫಿಕೇಶನ್, ಮುಂದುವರೆದ ಒಂದು ಡೆವಲಪ್ಮೆಂಟ್ ಇದು ಅಂತ ಹೇಳ್ತೀವಿ. ವಿಚ್ ಇಸ್ ಕ್ಯಾರಿಡ್ ಆನ್ ದ ಟ್ರೂನಿಯನ್ ಅಂಡ್ ರೊಟೇಟೆಡ್ ಫ್ರಮ್ ದ ಸ್ಟೇಷನ್ ಟು ಸ್ಟೇಷನ್ ಅಂಡ್ ಪೊಸಿಷನ್ ಯೂಸಿಂಗ್ ಆನ್ ಇಂಡೆಕ್ಸಿಂಗ್ ಡಿವೈಸ್. ಸೊ ಈ ರೊಟೇಟಿಂಗ್ ಟೇಬಲ್ ಏನಿದೆ ಇದನ್ನ ಯೂಸ್ ಮಾಡೋದ್ರಿಂದ ಇದೇನಾಗ್ತಾ ಹೋಗುತ್ತೆ, ನಾವು ಈ ಕಡೆಯಿಂದ ಆಪರೇಷನ್ಸ್ ಮಾಡಬೇಕು, ಈಗ ಆಪರೇಷನ್ ಮುಗಿದಿದೆ, ಈಗ ಈ ಇನ್ನೊಂದು ಭಾಗಕ್ಕೆ ಆಪರೇಷನ್ಸ್ ಮಾಡ್ಬೇಕಾದ್ರೆ ಇದನ್ನ ತಿರುಗಿಸಿದ್ರೆ ಏನಾಗುತ್ತಪ್ಪ, ಇದು ಮುಂದೆ ಹೋಗುತ್ತೆ, ಅದ್ರ ಕೆಳಗಡೆ ಇರೋದು ಈ ಕಡೆ ಬರುತ್ತೆ, ಮತ್ತೆ ಇದೇ ತರ ಕಂಟಿನ್ಯೂಸ್ ಆಗಿ ಏನಾಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದನ್ನ ಟ್ರೂನಿಯನ್ ಜಿಗ್ ಅಂತ ನಾವು ಕರಿತೀವಿ. ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಸೇಪ್ಲೆಸ್ ವರ್ಕ್ ಪೀಸ್ ಗಳನ್ನು ಕೂಡ, ಬಹಳ ಲಾರ್ಜ್ ವರ್ಕ್ ಪೀಸ್ ಗಳನ್ನು ಕೂಡ ಇದ್ರೊಳಗಡೆ ನಾವೇನ್ ಮಾಡಬಹುದು, ಡ್ರಿಲ್ಲಿಂಗ್ ಆಪರೇಷನ್ಸ್ ಗಳನ್ನ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಗ್ಸ್ ಯಾವ್ಯಾವುದು, ಅದರ ಪರ್ಟಿಕ್ಯುಲರ್ ಯೂಸಸ್ ಏನು, ನೆಸೆಸಿಟಿ ಆಫ್ ಲೊಕೇಟಿಂಗ್ ಅಂಡ್ ಹೋಲ್ಡಿಂಗು, ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಜಿಗ್ಸ್, ಜಿಗ್ ಅಂದ್ರೆ ಏನು, ಸೊ ಎಲ್ಲದನ್ನು ಕೂಡ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸೊ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಥ್ಯಾಂಕ್ ಯು ನ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.